Hello students. So once again welcome back to my channel. So ನೋಡಿ ನೀವೇನಾದರೂ ನಿಮ್ಮ ಏಮ್ ಔಟ್ ಆಗಿರಲಿ ಅಥವಾ ಮೋರ್ ದೆನ್ 60+ ಆ ಥರ ಏನಾದರೂ ಏಮ್ ಇಟ್ಕೊಂಡಿದ್ದೀರಾ ಅಂದರೆ ಯು ವಾಂಟ್ ಟು ಇಂಪ್ರೂವ್ ಯುವರ್ ಸ್ಕೋರ್ ಅಂದರೆ ಯು ನೀಡ್ ಟು ಫೋಕಸ್ ಆನ್ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಬರೋ ವರ್ಡ್ ಪ್ರಾಬ್ಲಮ್ಸ್ನ ನೀವು ಕಂಪ್ಲೀಟಾಗಿ ಮುಗಿಸ್ಲೇಬೇಕು. ಆ್ಯಂಡ್ ಅದರಲ್ಲಿ ತುಂಬ ಟೈಪ್ಸ್ ಇದೆ. ನಾನು ಆಲ್ರೆಡಿ ಒಂದು ವಿಡಿಯೋ ಮುಗಿಸಿದ್ದೀನಿ, ಯಾವುದಂದರೆ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಸ್ಪೀಡ್, ಡಿಸ್ಟೆನ್ಸ್ ಆ್ಯಂಡ್ ಟೈಮ್. ಬಟ್ ಇವತ್ತಿನ ವಿಡಿಯೋಲಿ ನಾನು ನಿಮಗೆಲ್ಲ ಮನಿ ಮ್ಯಾಟರ್ಸ್ ಅಂದರೆ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಫೈಂಡಿಂಗ್ ಕಾಸ್ಟ್, ಪ್ರೈಸ್ ಅಥವಾ ನಂಬರ್ ಆಫ್ ಬುಕ್ಸ್ ಅಂಥ ಕ್ವಶನ್ಸ್ನ ನಾನು ನಿಮಗೆ ಈ ವಿಡಿಯೋಲಿ ಕವರ್ ಅಪ್ ಮಾಡ್ತಾ ಇದ್ದೀನಿ. ಸಚ್ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಫೈನಲ್ ಎಕ್ಸಾಮ್ಗೆ ಬರೋ ಇಂಪಾರ್ಟೆಂಟ್ ಕ್ವಶನ್ಸ್ನ ಮುಗಿಸ್ಕೊಡ್ತೀನಿ. ಇವಾಗ ನಿಮ್ಮ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ತುಂಬ ಮಕ್ಕಳು ಕೇಳ್ತಾ ಇದ್ರಿ, ಸರ್ ಕಷ್ಟ ಇದೆ ಹೇಳ್ಕೊಡಿ ಅಂತ. ಇದನ್ನು ಇಲ್ಲಿ ಮುಗಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಸ್ಪೀಡ್, ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಬರೋ ಫಸ್ಟ್ ಟೈಪ್ ಆಫ್ ಕ್ವಶನ್ಸ್ನ ಮುಗಿಸಿದ್ದೀನಿ, ಸ್ಪೀಡ್, ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಮೇಲೆ. ಈ ಎರಡು ವಿಡಿಯೋಸ್ ಲಿಂಕ್ ಒಂದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಅಥವಾ ನನ್ನ ಚಾನಲ್ ಮೇಲೆ ಹೋಗಿ ನೀವು ಸರ್ಚ್ ಮಾಡಿ ಚೆಕ್ಔಟ್ ಮಾಡ್ಕೊಳ್ಳಿ. ನಿಮಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಎಕ್ಸಾಮಿನೇಷನ್ಗೆ. ಸೊ ಇವತ್ತು ನೋಡಿ, ಇವತ್ತಿನ ವಿಡಿಯೋಲಿ ಏನು ಕಾನ್ಸೆಪ್ಟ್ ಬೇಕಿದೆಯೋ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಏನು ಕಾನ್ಸೆಪ್ಟ್ ಅಂದರೆ ನಂಬರ್ ಆಫ್ ಆಬ್ಜೆಕ್ಟ್ಸ್. ಅದೇನಾದರೂ ಆಬ್ಜೆಕ್ಟ್ ಆಗಿರ್ಬೋದು, ಮೇ ಬಿ ಆರ್ಟಿಕಲ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಎನಿಥಿಂಗ್. ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಯಾವುದಕ್ಕೆ? ಕಾಸ್ಟ್ ಪರ್ ಆರ್ಟಿಕಲ್. ಅಂದರೆ ಒಂದು ಆರ್ಟಿಕಲ್ಗೆ ಎಷ್ಟು ಬೆಲೆ ಇದೆ ಅಥವಾ ಒಂದು ಬುಕ್ಗೆ ಎಷ್ಟು ಬೆಲೆ ಇದೆಯೋ ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ನಂಬರ್ ಆಫ್ ಬುಕ್ಸ್ಗೆ. ಏನಿದ್ರ ಅರ್ಥ ಅಂದರೆ, ಒಂದು ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಎಕ್ಸಾಂಪಲ್ ಅಂದರೆ, ನಾನು ಬುಕ್ಸ್ ತೊಗೊತೀನಿ, ನಂಬರ್ ಆಫ್ ಬುಕ್ಸ್ ಅಂದ್ಕೊಳ್ಳಿ. ಒಂದು ಕಡೆ ನಂಬರ್ ಆಫ್ ಬುಕ್ಸ್ ಬರೀತೀನಿ, ಸರಿನಾ? ಆ್ಯಂಡ್ ಇನ್ನೊಂದು ಕಡೆ ಕಾಸ್ಟ್ ಪರ್ ಬುಕ್ ಅಂದ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಕಡೆ ಟೋಟಲ್ ಕಾಸ್ಟ್ ಫಿಕ್ಸ್ ಆಗಿದೆ ಅಂದ್ಕೊಳ್ಳಿ, ಟೋಟಲ್ ಅಮೌಂಟ್. ಈ ಅಮೌಂಟ್ನೇ ನಾವು ಯೂಸ್ ಮಾಡಬೇಕು ಅಂದ್ಕೊಳ್ಳಿ. ಲೆಟ್ ಮಿ ಟೇಕ್ ಇಟ್ ಆಸ್ 100 rupees, ಕ್ಯಾಲ್ಕುಲೇಷನ್ ಈಸಿ ಆಗೋದಕ್ಕೆ ಅಂದ್ಕೊಳ್ಳಿ. ನಂಬರ್ ಆಫ್ ಬುಕ್ಸ್ ಬಂದು ನಾನು ನಿಮಗೆ ಹೇಳ್ತೀನಿ, ಒಂದು 5 ಬುಕ್ ಇದೆ ಅಂದ್ಕೊಳ್ಳಿ. 5 ಬುಕ್ ಇದೆ, 100 ರೂಪಾಯಿ ನಾನು ನಿಮಗೆ ಕೊಟ್ಟಿದ್ದೀನಿ. ನೀವು 5 ಬುಕ್ನ ಪರ್ಚೇಸ್ ಮಾಡಬೇಕು. ಅಂದರೆ ಒಂದೊಂದು ಬುಕ್ ಬೆಲೆ ಎಷ್ಟಾಗುತ್ತೆ ಅದನ್ನು ಕಂಡುಹಿಡಿಬೋದು. ಟೋಟಲ್ 100 rupees ಇದೆ. ಅದನ್ನು ನಾವು ನಂಬರ್ ಆಫ್ ಬುಕ್ಸಿಂದ ಡಿವೈಡ್ ಮಾಡಿದಾಗ ಕ್ಲಿಯರಾಗಿ ಇಲ್ಲಿ ಗೊತ್ತಾಗುತ್ತೆ ನಮಗೆ ಇವಾಗ ಎಷ್ಟು ಸಿಗುತ್ತೆ ಅಂದರೆ 5 1s 5 2s 10, ಅಂದರೆ 20 rupees. ಅಂದರೆ ಕಾಸ್ಟ್ ಪರ್ ಬುಕ್ ಇಸ್ 20 rupees ವೆನ್ ನಂಬರ್ ಆಫ್ ಬುಕ್ಸ್ ಇಸ್ 5. ಅಂದ್ಕೊಳ್ಳಿ ನಂಬರ್ ಆಫ್ ಬುಕ್ಸ್ ಕಡಿಮೆ ಮಾಡ್ತೀನಿ ಅಂದ್ಕೊಳ್ಳಿ ನಾನು ಬರೀ 2 ಬುಕ್ ಪರ್ಚೇಸ್ ಮಾಡಬೇಕು. 2 ಬುಕ್ ಪರ್ಚೇಸ್ ಮಾಡಬೇಕಂದ್ರೆ ಅವಾಗ ಏನು ಕಾಸ್ಟ್ ಆಗುತ್ತೆ? ಸೇಮ್ 100 rupeesನ ನಾನು ಇವಾಗ ನಂಬರ್ ಆಫ್ ಬುಕ್ಸಿಂದ ಡಿವೈಡ್ ಮಾಡ್ತೀನಿ. 2 1s 2 5s 10, ಅಂದರೆ 50 rupees ಆಯಿತು. ಅದೇ ಅಂದ್ಕೊಳ್ಳಿ ನಾನು ನಂಬರ್ ಆಫ್ ಬುಕ್ಸ್ 10 ಮಾಡ್ತೀನಿ, ಇನ್ಕ್ರೀಸ್ ಮಾಡ್ತೀನಿ. ಅವಾಗ ಏನಾಗುತ್ತೆ? ಸೇಮ್ 100 rupeesನ ನಾನು ಡಿವೈಡೆಡ್ ಬೈ 10 ಮಾಡಬೇಕು. ಅಂದರೆ ಎಷ್ಟಾಗುತ್ತೆ? 10 rupees. ಇಲ್ಲಿ ನೀವು ಕ್ಲಿಯರ್ ಆಗಿ ಏನು ಸ್ಪೀಡ್, ಡಿಸ್ಟೆನ್ಸ್, ಟೈಮಲ್ಲಿ ಆಗ್ತಾ ಇತ್ತು, ಸ್ಪೀಡ್ ಮತ್ತು ಟೈಮ್ ಎರಡು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಅದೇ ಥರ ಇಲ್ಲೂ ಕೂಡ ನಂಬರ್ ಆಫ್ ಬುಕ್ಸ್ ಅಥವಾ ನಂಬರ್ ಆಫ್ ಎನಿಥಿಂಗ್ ದಟ್ ವಿಲ್ ಬಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕಾಸ್ಟ್ ಪರ್ ದಟ್ ಆರ್ಟಿಕಲ್ ಅಥವಾ ದಟ್ ಥಿಂಗ್. ಅಂದರೆ ನಾನು 5 ಬುಕ್ಸ್ ತೊಗೊಂಡಾಗ ಕಾಸ್ಟ್ 20 ರೂಪಾಯಿ ಇದೆ. ಕಡಿಮೆ ಮಾಡಿದಾಗ ಅಂದರೆ ನಂಬರ್ ಆಫ್ ಬುಕ್ಸ್ನ ಕಡಿಮೆ ಮಾಡಿದಾಗ ಕಾಸ್ಟ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ನಂಬರ್ ಆಫ್ ಬುಕ್ಸ್ ಡಿಕ್ರೀಸ್ ಮಾಡಿದಾಗ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳಿದ್ದು ನಾನು. ನೆಕ್ಸ್ಟು ಅದೇ ನಂಬರ್ ಆಫ್ ಬುಕ್ಸ್ನ ಜಾಸ್ತಿ ಮಾಡಿದ್ರೆ, ಇನ್ಕ್ರೀಸ್ ಮಾಡಿದ್ರೆ ಇಲ್ಲಿ ಕಾಸ್ಟ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ನೋಡಿ, 20 ರೂಪಾಯಿ ಇರೋದು 10 ರೂಪಾಯಿ ಆಗೋಯ್ತು. ಅಂದರೆ ಇಲ್ಲಿ ಕ್ಲಿಯರಾಗಿ ಅರ್ಥ ಆಯಿತು, ನಾವು ನಂಬರ್ ಆಫ್ ಥಿಂಗ್ಸ್ನ ಇನ್ಕ್ರೀಸ್ ಮಾಡಿದ್ರೆ ಅಂದರೆ ಕಾಸ್ಟ್ ಪರ್ ಬುಕ್ ಅಥವಾ ಕಾಸ್ಟ್ ಪರ್ ಆರ್ಟಿಕಲ್ ಅದು ಕಡಿಮೆ ಆಗುತ್ತೆ. ಇದೇ ಲಾಜಿಕ್ನ ನಾವು ಯೂಸ್ ಮಾಡಬೇಕು ಕ್ವೆಶನ್ಸಲ್ಲಿ. ಸೊ ನೋಡಿ, ಕಾನ್ಸೆಪ್ಟ್ ಅರ್ಥ ಆಗಿದ ತಕ್ಷಣ ನಾವು ನಮ್ಮ ಫಸ್ಟ್ ಕ್ವೆಶನ್ನ ಸಾಲ್ವ್ ಮಾಡೋಣ. ಸೊ ನೋಡಿ, ಈ ಕ್ವೆಶನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಮಗೆ ಏನೇನು ಬೇಸಿಕ್ಸ್ ಗೊತ್ತಿರಬೇಕಂದ್ರೆ, ಒಂದು ನಮಗೆ ಮ್ಯಾಕ್ಸ್ ಡಿಕ್ಷನರಿ ಅಂದರೆ ಗೊತ್ತಿರಬೇಕು. ಏನು ಸರ್ ಇದು ಮ್ಯಾಕ್ಸ್ ಡಿಕ್ಷನರಿ ಅಂದರೆ? ನಾವು ಯಾವುದೇ ಒಂದು ಸ್ಟೇಟ್ಮೆಂಟ್ ಅಥವಾ ಯಾವುದೇ ಒಂದು ವರ್ಡ್ನ ಈ 4 ಫಂಡಮೆಂಟಲ್ ಆಪರೇಷನ್ ಇದೆಯಲ್ವಾ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್,
ಈ 4 ಆಪರೇಷನ್ಗೆ ಯಾವ ಥರ ಕನ್ವರ್ಟ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ಆ್ಯಂಡ್ ಪ್ಲಸ್ ಇದನ್ನೇ ಮ್ಯಾಥ್ಸ್ ಡಿಕ್ಷನರಿನ ಯೂಸ್ ಮಾಡಿಕೊಂಡು ಫ್ಯೂ ಕ್ವಶನ್ಸ್ನ ಸಾಲ್ವ್ ಮಾಡಿಸಿದೀನಿ. ಯಾವ ಥರ ಸ್ಟೇಟ್ಮೆಂಟ್ಸ್ನ ನಾವು ಈಕ್ವೇಷನ್ಗೆ ಟ್ರಾನ್ಸ್ಲೇಟ್ ಮಾಡ್ಬೋದು, ಸರಿನಾ? ಆ್ಯಂಡ್ ಇನ್ನೊಂದು ನಿಮಗೆ ಫ್ಯಾಕ್ಟರೈಸೇಷನ್ ಮೆಥಡ್, ಅಂದರೆ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ನ ಯಾವ ಥರ ಸಾಲ್ವ್ ಮಾಡೋದು ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಿ, ಅದು ನಮಗೆ ಗೊತ್ತಿರಬೇಕು. ಪ್ಲಸ್ ಇನ್ನೊಂದೇನು ಮಾಡ್ತೀರಾ ಅಂದರೆ, ಇದೆಲ್ಲ ವಿಡಿಯೋಸ್ ನಿಮಗೆ ಅಥವಾ ಏನಾದರೂ ಒಂದು ಇಂಪಾರ್ಟೆಂಟ್ PDF ಎಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಬೇಕಿದ್ರೆ ನನ್ನ ವಾಟ್ಸಪ್ ಗ್ರೂಪ್ನ ಜಾಯಿನ್ ಮಾಡಿ. ಈ ಎಲ್ಲ ವಿಡಿಯೋಸ್ದು ಲಿಂಕ್ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಅಲ್ಲಿಂದ ಫಸ್ಟ್ ಇದನ್ನ ಕಲ್ತ್ಕೊಬನ್ನಿ. ಅದಾದ್ಮೇಲೆ ಈ ಕ್ವಶನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಎಲ್ಲ ವರ್ಡ್ ಪ್ರಾಬ್ಲಮ್ಸ್ ಕೂಡ ಅರ್ಥ ಆಗುತ್ತೆ. ಅನಿರುದ್ಧ್ ಬಾಟ್ ಸಮ್ ಬುಕ್ಸ್ ಫಾರ್ ₹60. ಅಂದರೆ ಅವನು ಎಷ್ಟು ಬುಕ್ಸ್ನ ಪರ್ಚೇಸ್ ಮಾಡಿದ್ದಾನೆ, ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಎಷ್ಟು ಅಮೌಂಟ್ ಆಗಿರೋದು ₹60. ಇದು ಟೋಟಲ್ ಅಮೌಂಟ್ ಇದು. ಇಫ್ ಹಿ ಹ್ಯಾಡ್ ಬಾಟ್ 5 more books, ಅವನು ಏನಾದರೂ 5 ಬುಕ್ ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ್ರೆ ಸೇಮ್ ಅಮೌಂಟ್ಗೆ, ಸೇಮ್ ಅಮೌಂಟ್ ಅಂದರೆ ಸೇಮ್ ₹60, ಆವಾಗ ಈಚ್ ಬುಕ್ ಅಂದರೆ ಕಾಸ್ಟ್ ಪರ್ ಬುಕ್ ಏನಾಗುತ್ತೆ, ಒಂದು ಬುಕ್ದು ಕಾಸ್ಟ್ ಏನಾಗುತ್ತೆ ಅಂದರೆ ₹1 ಲೆಸ್ ಆಗುತ್ತೆ. ಯಾಕೆ? ಬುಕ್ಸ್ ಅಂದರೆ ನಂಬರ್ ಆಫ್ ಬುಕ್ಸ್ ಇನ್ಕ್ರೀಸ್ ಮಾಡಿದ್ರೆ, ಆಲ್ರೆಡಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ನಿಮಗೆ. ನಂಬರ್ ಆಫ್ ಬುಕ್ಸ್ ಇನ್ಕ್ರೀಸ್ ಮಾಡಿದ್ರೆ ಕಾಸ್ಟ್ ಏನಾಗುತ್ತೆ, ಕಾಸ್ಟ್ ಪರ್ ಬುಕ್ ಕಡಿಮೆ ಆಗುತ್ತೆ. ಎಷ್ಟಾಗುತ್ತೆ? ₹1 ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫೈಂಡ್ ದ ನಂಬರ್ ಆಫ್ ಬುಕ್ಸ್ ಬಾಟ್ ಬೈ ಅನಿರುದ್ಧ್, ಅಂದರೆ ಅನಿರುದ್ಧ್ ಎಷ್ಟು ಬುಕ್ಸ್ನ ಪರ್ಚೇಸ್ ಮಾಡಿದ್ದಾನೆ ಕಂಡುಹಿಡಿಬೇಕು. ಆ್ಯಂಡ್ ಪ್ರೈಸ್ ಪರ್ ಬುಕ್, ಅಂದರೆ ಒಂದು ಬುಕ್ ಬೆಲೆ ಎಷ್ಟಿದೆ ಅದು ಕಂಡುಹಿಡಿಬೇಕು. ಇಲ್ಲಿ ವೆರಿ ಕ್ಲಿಯರ್ ಕಂಡ್ರು. ಇಲ್ಲಿ ನಾವೇನು ಕಂಡುಹಿಡಿಬೇಕು ಅದನ್ನ ಲೆಟ್ ಮಾಡ್ಕೊಳ್ಳಿ. ಲೆಟ್ ದಿ ನಂಬರ್ ಆಫ್ ಬುಕ್ಸ್, ಲೆಟ್ ದಿ ನಂಬರ್ ಆಫ್ ಬುಕ್ಸ್ ಬಾಟ್ ಬೈ ಅನಿರುದ್ಧ್. ಅವ್ರೇನು ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾರೋ ಅದೇ ಯೂಸ್ ಮಾಡೋಣ. ಅನಿರುದ್ಧ್ ಬಿ ಸಮ್ ಎಕ್ಸ್ ಅಂತ ಇರಲಿ, ಎಕ್ಸ್ ನಂಬರ್ ಆಫ್ ಬುಕ್ಸ್. ಇವಾಗ ಎಕ್ಸ್ ನಂಬರ್ ಆಫ್ ಬುಕ್ಸ್ ಇರೋವಾಗ ನಾವಿಲ್ಲಿ ಏನು ಬರೀಬೋದು? ಕಾಸ್ಟ್ ಪರ್ ಬುಕ್, ಕಾಸ್ಟ್ ಪರ್ ಬುಕ್ ಈ ಕೇಸಲ್ಲಿ. ಸೊ ಟೋಟಲ್ ಕಾಸ್ಟ್ ಎಷ್ಟಿದೆ? ₹60. ಅದನ್ನು ಡಿವೈಡೆಡ್ ಬೈ ನಂಬರ್ ಆಫ್ ಬುಕ್ಸ್ ಮಾಡಿದಾಗ ನಮಗೆ ಕಾಸ್ಟ್ ಪರ್ ಬುಕ್ ಸಿಗುತ್ತೆ ಈ ಕೇಸಲ್ಲಿ. ಯಾವುದು? ನಂಬರ್ ಆಫ್ ಬುಕ್ಸ್ ಎಕ್ಸ್ ಇದ್ದಾಗ, ಕರೆಕ್ಟಾ? ಅದೇ ಥರ ಏನಿದೆ ಇಲ್ಲಿ, 5 ಬುಕ್ ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ್ರೆ, ಓಕೆ, ಇಫ್ 5 more books are purchased, books are purchased ಅಥವಾ ಬಾಟ್, then ಏನಾಗುತ್ತೆ? ನಂಬರ್ ಆಫ್ ಬುಕ್ಸ್ ಎಷ್ಟಾಗ್ಬಿಡುತ್ತೆ? 5 ಎಕ್ಸ್ಟ್ರಾ ಅಂದರೆ ಇರೋ ಬುಕ್ಸ್ಗೆ 5 ಆ್ಯಡ್ ಮಾಡಿಬಿಡಿ, X + 5, ಆ್ಯಂಡ್ ಕಾಸ್ಟ್ ಪರ್ ಬುಕ್ ಅದು ಬರ್ಕೊಂಬಿಡಿ. ಈ ಕೇಸಲ್ಲಿ ಒಂದು ಬುಕ್ದು ಕಾಸ್ಟ್ ಎಷ್ಟಾಗುತ್ತೆ? ಟೋಟಲ್ ಅಮೌಂಟ್ 16 ಇದೆ, ಬಟ್ ನಂಬರ್ ಆಫ್ ಬುಕ್ಸ್ ಏನು ಮಾಡಿದ್ದಾರೆ? ಇನ್ಕ್ರೀಸ್ ಮಾಡಿದ್ದಾರೆ. ಇವಾಗ ಇಷ್ಟು ಆದಮೇಲೆ ಅಕಾರ್ಡಿಂಗ್ ಟು ದ ಕ್ವೆಶ್ಚನ್ ಅಂತ ಬರೆದ್ಬಿಡಿ. ಅಕಾರ್ಡಿಂಗ್ ಟು ದ ಕ್ವೆಶ್ಚನ್. ಆ್ಯಂಡ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಯಾವುದು ಗ್ರೇಟರ್ ವ್ಯಾಲ್ಯೂ, ಇದೆರಡರಲ್ಲಿ ಯಾವುದು ಗ್ರೇಟರ್ ಅಂತ ನಾವು ನೋಡಬೇಕು. ಇದೆರಡರಲ್ಲಿ ಯಾವುದು ಗ್ರೇಟರ್ ಅಥವಾ ಯಾವುದು ಲೆಸ್ಸರ್ ಅಂತ ನೋಡಬೇಕು. ಅದೇಂಗೆ ಸರ್ ಗೊತ್ತಾಗುತ್ತೆ ಅಂದರೆ ರುಪೀಸ್ ಅಂತ ಬರೆದ್ಬಿಡ್ತೀನಿ ಯೂನಿಟ್. ಅದೇಂಗೆ ಗೊತ್ತಾಗುತ್ತೆ ಅಂದರೆ ಆಲ್ರೆಡಿ ಲಾಜಿಕ್ ಹೇಳ್ಕೊಟ್ಟೆ. ನಂಬರ್ ಆಫ್ ಬುಕ್ಸ್ ಇಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ನಂಬರ್ ಆಫ್ ಬುಕ್ಸ್ ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಕಾಸ್ಟ್ ಪರ್ ಬುಕ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆ್ಯಂಡ್ ಇದು ಜಾಸ್ತಿ ಇದು. ಸೊ ದೇರ್ ಫೋರ್ ಇಲ್ಲಿ ಗೊತ್ತಾಗಿದ ತಕ್ಷಣ ನಾವೇನು ಮಾಡಬೇಕು? ಗ್ರೇಟರ್ ವ್ಯಾಲ್ಯೂನ ಲೆಸ್ಸರ್ ವ್ಯಾಲ್ಯೂ ಜೊತೆ ಸಪ್ರಾಕ್ಟ್ ಮಾಡಬೇಕು ಯಾವಾಗಲೂ, ಸೇಮ್ ಸ್ಪೀಡ್, ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಥರನೇ. ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಅವ್ರು ಎಷ್ಟು ಕೊಟ್ಟಿದ್ದಾರೆ? ₹1 ಲೆಸ್, ಅದನ್ನು ರೈಟ್ ಸೈಡಲ್ಲಿ ಬರೀರಿ ಅಷ್ಟೇ. ಇಷ್ಟೇ ಮಾಡಬೇಕಾಗಿರೋದು. ಇವಾಗ ಇಲ್ಲಿ ಕಾಮನ್ ತೊಗೊಂಬಿಡಿ 60. ಇಫ್ 60 ಈಸ್ ಕಾಮನ್ ಅಂದರೆ ನಾವು ಏನಂತ ಹೇಳ್ಬೋದು? 1/x ಮೈನಸ್ ಇಲ್ಲಿ 1/x + 5 ದಟ್ ಈಸ್ ಈಕ್ವಲ್ ಟು 1. ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ಕ್ರಿಸ್ ಕ್ರಾಸ್ ಮಾಡ್ಕೊಳ್ಳಿ. 60 ಇಂಟು x + 5 ಮೈನಸ್ x ಡಿವೈಡೆಡ್ ಬೈ x ಇಂಟು x x² plus 5 into x 5x that is equal to 1. plus x minus x cancel ಆಗುತ್ತೆ, ಇದೆರಡು ಮಲ್ಟಿಪ್ಲೈ ಮಾಡಿಬಿಡಿ. 6 5s are 30 and ಇಲ್ಲೊಂದು 0.
ದಟ್ ಈಸ್ ಈಕ್ವಲ್ ಟು ಇದನ್ನ ಇದ್ರ ಜೊತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x. ಸೊ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ರಿಅರೇಂಜ್ ಮಾಡ್ಕೊಂಡಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 300 ದಟ್ ಈಸ್ ಈಕ್ವಲ್ ಟು 0. ಇವಾಗ ನೀವು ಇದನ್ನ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಸಾಲ್ವ್ ಮಾಡಬೇಕು. ಅದನ್ನ ಹೆಂಗ್ ಸಾಲ್ವ್ ಮಾಡ್ಬೋದು ಅಂದ್ರೆ ನೋಡಿ 300 ಅಂದ್ರೆ ನೀವು 15 2s ಅಂತ ಹೇಳ್ಬೋದು, ಕರೆಕ್ಟಾ? 15 2s 30 ಅಂಡ್ ಇಲ್ಲಿ 5 ಬರಬೇಕು ಡಿಫ್ರೆನ್ಸ್. ಅಂದ್ರೆ ಒಂದು 15 ಇದ್ರೆ ಇನ್ನೊಂದು ಇಲ್ಲಿ 0 ಹಾಕ್ಬಿಡಿ, ಕರೆಕ್ಟಾ? ಆವಾಗ ಏನಾಗುತ್ತೆ ಡಿಫ್ರೆನ್ಸ್ ಬರುತ್ತೆ. ದೊಡ್ಡ ನಂಬರ್ಗೆ ಇಲ್ಲಿ ದೊಡ್ಡ ನಂಬರ್ ಪ್ಲಸ್ ಇದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ನಂಬರ್ಗೆ ಪ್ಲಸ್ ಕೊಟ್ಬಿಡಿ, ಇಲ್ಲಿ ಮೈನಸ್ ಕೊಟ್ಬಿಡಿ, ಆಗುತ್ತೆ. ಸೊ ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 20x ಮೈನಸ್ 15x ಮೈನಸ್ 300 ಈಕ್ವಲ್ ಟು 0. ಎಷ್ಟು ಮಾಡಿದ್ರೆ ಸಾಕು. ಇಲ್ಲಿಂದ ನೀವು ಫ್ಯಾಕ್ಟರೈಸೇಷನ್ ಮೆಥಡ್ ಹಾಕೊಂಡು ಮಾಡ್ತೀರಾ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 20 ಆ್ಯಂಡ್ ಮೈನಸ್ 15 ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 20 ದಟ್ ಈಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 20 ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ 15 ವಿಲ್ ಬಿ ರಿಮೈನಿಂಗ್ ದಟ್ ಈಸ್ ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು ಮೈನಸ್ 20 ಸಿಗುತ್ತೆ ಇಲ್ಲಿ, ಆ್ಯಂಡ್ ಎಕ್ಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ 15 ಸಿಗುತ್ತೆ. ನೆಗೆಟಿವ್ನ ಡಿಸ್ಕಾರ್ಡ್ ಮಾಡಿ ಪಾಸಿಟಿವ್ನ ತಗೊಳ್ಳಿ. ಸೊ ದೇರ್ ಫೋರ್ ಏನಂತ ಹೇಳ್ತೀರಾ, ಎಕ್ಸ್ ಅನ್ನೋದೇನು ನಂಬರ್ ಆಫ್ ಬುಕ್ಸ್. ಸೊ ದೇರ್ ಫೋರ್ ಇಷ್ಟೇ ಮಾಡಬೇಕಾಗಿರೋದು, ಇಷ್ಟೇ ಈಸಿ ಇದು. ನಂಬರ್ ಆಫ್ ಬುಕ್ಸ್ ಬಂದು 15 ಆ್ಯಂಡ್ ಕಾಸ್ಟ್ ಪರ್ ಬುಕ್. ಕಾಸ್ಟ್ ಪರ್ ಬುಕ್ ಏನಾಗುತ್ತೆ, ಟೋಟಲ್ 60 ಇದೆ, 60ನ ನಂಬರ್ ಆಫ್ ಬುಕ್ಸ್ ಇಂದ ಡಿವೈಡ್ ಮಾಡಬೇಕು. 15 4s 60 ಅಂದರೆ 4 rupees. ಸೊ ಇದನ್ನು ಕಂಡುಹಿಡಿದಿದ್ದೀವಿ, ಇದನ್ನ ಒಂದು ಬಾಕ್ಸಲ್ಲಿ ಇಟ್ಬಿಡಿ. ಸೊ ದಿಸ್ ಈಸ್ ಯುವರ್ ಫೈನಲ್ ಆನ್ಸರ್. ಸೊ ನೋಡಿ ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಸಮ್ ಸ್ಟೂಡೆಂಟ್ಸ್ ಪ್ಲ್ಯಾನ್ಡ್ ಅ ಪಿಕ್ನಿಕ್. ಅಂದರೆ ಎಷ್ಟೋ ಸ್ಟೂಡೆಂಟ್ಸ್ ಗೊತ್ತಿಲ್ಲ ಅದೆಷ್ಟಂತ, ಒಂದೆಷ್ಟೋ ಜನ ಸೇರಿಕೊಂಡು ಪಿಕ್ನಿಕ್ನ ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ಆ ಪಿಕ್ನಿಕ್ಗೆ ಟೋಟಲ್ ಬಜೆಟ್ ಫಾರ್ ಫುಡ್ ಅಂದರೆ ಊಟಕ್ಕೆ 2,000 ರೂಪಾಯಿ ಬಜೆಟ್ ಫಿಕ್ಸ್ ಮಾಡಿದ್ದಾರೆ, ಸರಿನಾ? ಬಟ್ 5 ಸ್ಟೂಡೆಂಟ್ಸ್ ಫೇಲ್ ಟು ಅಟೆಂಡ್ ದ ಪಿಕ್ನಿಕ್. ಬಟ್ 5 ಜನ ಪಿಕ್ನಿಕ್ನ ಅವರು ಅಟೆಂಡ್ ಮಾಡಲಿಲ್ಲ, ಅಂದರೆ ಅವ್ರು ಬರಲಿಲ್ಲ ಅವತ್ತು. ಆ್ಯಂಡ್ ದಸ್ ದ ಕಾಸ್ಟ್ ಆಫ್ ಫುಡ್ ಫಾರ್ ಈಚ್ ಮೆಂಬರ್ ಇನ್ಕ್ರೀಸ್ಡ್ ಬೈ ₹20. ಬಟ್ ಅವ್ರು ಏನು ಮುಂಚೆ ಹೇಳಿದ್ರು ಆ ಬಜೆಟ್ ಏನಿದೆಯೋ 2000 ಅದು ಚೇಂಜ್ ಆಗ್ತಾ ಇಲ್ಲ, ಅದು ಅಷ್ಟೇ ಫಿಕ್ಸ್ ಆಗಿದೆ. ಬಟ್ ಅವತ್ತಿನ ದಿನ 5 ಜನ ಬರಲಿಲ್ಲ, ಅವರು ಬಂದಿಲ್ಲ ಅಂದರೆ ಬಟ್ ಆ 2,000 ರೂಪಾಯಿ ಏನಿದೆಯೋ ಅದು ಫಿಕ್ಸ್ ಆಗಿದೆ, ಅಷ್ಟು ಕೊಡಲೇಬೇಕು. ಅದಕ್ಕೆ ಇವಾಗ ಜನ ಕಡಿಮೆ ಆದರು, ಅಂದರೆ ಸ್ಟೂಡೆಂಟ್ಸ್ ಕಡಿಮೆ ಆಗಿದ್ದಾರೆ. ಅಂದರೆ ಒಬ್ಬೊಬ್ಬರಿಗೆ ಅಂದರೆ ಒಬ್ಬೊಬ್ಬರು ಅವ್ರು ಎಷ್ಟು ಕಟ್ಟಬೇಕಾಗಿದೆಯೋ ಮುಂಚೆ ಫಸ್ಟ್ ಕೇಸಲ್ಲಿ ಅದು ಇವಾಗ ಜಾಸ್ತಿ ಆಗ್ಬಿಡುತ್ತೆ. ಯಾಕೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಕಡಿಮೆ ಆದಾಗ ಕಾಸ್ಟ್ ಪರ್ ಹೆಡ್ ಜಾಸ್ತಿ ಆಗುತ್ತೆ. ಅದು ಎಷ್ಟು ಜಾಸ್ತಿ ಆಗಿದೆ, 20 ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ನಾವು ಕಂಡುಹಿಡಿಬೇಕು ಹೌ ಮೆನಿ ಸ್ಟೂಡೆಂಟ್ಸ್ ಅಟೆಂಡೆಡ್ ದ ಪಿಕ್ನಿಕ್, ಎಷ್ಟು ಜನ ಪಿಕ್ನಿಕ್ ಅಟೆಂಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಅರ್ಥ ಆಗ್ತಾ ಇದೆಯಾ? ಅದಾದಮೇಲೆ ಹೌ ಮಚ್ ಡಿಡ್ ಈಚ್ ಸ್ಟೂಡೆಂಟ್ ಪೇ ಫಾರ್ ದ ಫುಡ್. ಆಮೇಲೆ ಎಷ್ಟು ಜನ ಅಟೆಂಡ್ ಮಾಡಿದ್ರು ಅಂತ ಗೊತ್ತಾದ್ಮೇಲೆ ಒಬ್ಬೊಬ್ರು ಎಷ್ಟು ರೂಪಾಯಿ ಕಟ್ಟಿದ್ದಾರೆ ಫುಡ್ಗೆ, ಅಂದರೆ ಕಾಸ್ಟ್ ಪರ್ ಹೆಡ್ ಕಂಡುಹಿಡಿಬೇಕು, ಒಂದೊಂದು ಸ್ಟೂಡೆಂಟ್ ಎಷ್ಟು ಜನ ಕಟ್ಟಿದ್ದಾರೆ. ಸೊ ಸರಿ, ಇಷ್ಟು ಗೊತ್ತಾಗಿದ ತಕ್ಷಣ ನಾವು ಫಸ್ಟು ಲೆಟ್ ಮಾಡ್ಕೊಂಬಿಡಿ ಯಾರನ್ನ, ಸ್ಟೂಡೆಂಟ್ಸ್ನ. ಲೆಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್, ಲೆಟ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಿ ಎಕ್ಸ್ ಅಂತ ಮಾಡ್ಕೊಳ್ಳಿ. ಅಂದರೆ ಇದು ಮುಂಚೆ ಪ್ಲ್ಯಾನ್ ಮಾಡಿದಾಗ ಎಷ್ಟು ಜನ ಹೋಗ್ಬೇಕಂತ ಅನ್ಕೊಂಡಿದ್ರು ಅಷ್ಟು ಜನ ಇವರು. ನೆಕ್ಸ್ಟು ಟೋಟಲ್ ಬಜೆಟ್ 2000 ಇದೆ ಅಂದರೆ ನಾನೇನು ಮಾಡ್ಬೋದು, ಕಾಸ್ಟ್ ಪರ್ ಸ್ಟೂಡೆಂಟ್ ಬರೆದ್ಬಿಡ್ತೀನಿ. ಕಾಸ್ಟ್ ಪರ್ ಹೆಡ್ ಅಥವಾ ಒಂದು ಸ್ಟೂಡೆಂಟ್ಗೆ ಎಷ್ಟು ಕಾಸ್ಟ್ ಬೀಳ್ತಾ ಇದೆ. ಟೋಟಲ್ 2000 ಇದೆ, ಅದನ್ನು ಡಿವೈಡೆಡ್ ಬೈ ಎಕ್ಸ್ ಮಾಡ್ಕೊತೀನಿ, ರುಪೀಸ್ ಯೂನಿಟ್. ಆ್ಯಂಡ್ ಇವಾಗ 5 ಜನ ಫೇಲ್ ಆಗಿದ್ದಾರೆ, ಅಟೆಂಡ್ ಆಗಲಿಲ್ಲ. ಇಲ್ಲಿ ಬರೆದ್ಬಿಡಿ, ಇಫ್ 5 students failed to attend, then number of students, ಈ ಕೇಸಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಿರುತ್ತೆ, ಜನ ಕಡಿಮೆ ಆಗಿದ್ದಾರೆ. ಕಡಿಮೆ ಆಗಿರೋದನ್ನ ನಾವು ಹೆಂಗ್ ಬರಿತೀವಿ, ಮುಂಚೆ ಎಕ್ಸ್ ಇತ್ತು ಪ್ಲ್ಯಾನ್ ಮಾಡಿರೋ ಎಷ್ಟು ಸ್ಟೂಡೆಂಟ್ಸ್ ಹೋಗ್ಬೇಕಂತ, ಅದರಲ್ಲಿ 5 ಜನ ಹೋಗಲಿಲ್ಲ, ಅಂದರೆ x-5. ಆ್ಯಂಡ್ ಇವಾಗ ಈ ಕೇಸಲ್ಲಿ 5 ಜನ ಕಡಿಮೆ ಆದಾಗ ಕಾಸ್ಟ್ ಎಷ್ಟು ಬೀಳ್ತಾ ಇದೆ ಒಬ್ಬೊಬ್ಬರಿಗೆ ಅದನ್ನು ಬರ್ಕೊಂಬೋಣ. ಸೊ ಕಾಸ್ಟ್ ಪರ್ ಸ್ಟೂಡೆಂಟ್ ಸೇಮ್ 2000 ಡಿವೈಡೆಡ್ ಬೈ x-5 ಸ್ಟೂಡೆಂಟ್ಸ್.
ಇದು ರುಪೀಸ್. ಇವಾಗ ಇಲ್ಲಿ ಇದೆರಡು ಕೇಸಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ನೋಡಬೇಕು ವ್ಯಾಲ್ಯೂ. ಯಾವುದು ಗ್ರೇಟರ್ ವ್ಯಾಲ್ಯೂ ಇರುತ್ತೆ, ಯಾವುದು ಲೆಸರ್ ವ್ಯಾಲ್ಯೂ. ಸೊ ಅದಕ್ಕಿಂತ ಮುಂಚೆ ಅಕಾರ್ಡಿಂಗ್ ಟು ದ ಕ್ವೆಶ್ಚನ್ ಅಂತ ಬರೆದ್ಬಿಡಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಏನು ಮಾಡಬೇಕಾಗಿರೋದು, ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ ಡಿಕ್ರೀಸ್ ಮಾಡಿದ್ದಾರೆ. ಇಲ್ಲಿ ಡಿಕ್ರೀಸ್ ಮಾಡಿದಾಗ ಕಾಸ್ಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇಷ್ಟೇ ನೋಡ್ಬೇಕಾದ್ರೆ ಇದು ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದರೆ ನಾನೇನು ಮಾಡ್ತೀನಿ, ಈ ಕೇಸಲ್ಲಿ ಇರೋ ಕಾಸ್ಟ್ನ ಬರೆದ್ಬಿಡ್ತೀನಿ ಮುಂಚೆ. ಫಸ್ಟ್ 2000 by x-5 ಆ್ಯಂಡ್ ಇದನ್ನು ಸಪ್ರಾಕ್ಟ್ ಮಾಡ್ತೀನಿ. ಇಲ್ಲಿರೋ ಕಾಸ್ಟು 2000 by x. ಯಾಕೆ? ಗ್ರೇಟರ್ ವ್ಯಾಲ್ಯೂನ ಲೆಸರ್ ವ್ಯಾಲ್ಯೂ ಜೊತೆ ಸಪ್ರಾಕ್ಟ್ ಮಾಡಿದೆ. ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ ಅಂತ ಹೇಳಿದ್ದಾರೆ, ಇನ್ಕ್ರೀಸ್ ಆಗಿರೋದು 20 ರೂಪಾಯಿ. ಅದನ್ನು ರೈಟ್ ಸೈಡಲ್ಲಿ ಬರೆದ್ಬಿಡಿ. ಸೊ ಇಲ್ಲಿ 2000 ಇದೆ, ಇಲ್ಲೂ 2000 ಇದೆ. ಐ ವಿಲ್ ಟೇಕ್ 2000 ಆಸ್ ಕಾಮನ್. 1 by ರಿಮೈನಿಂಗ್ ಈಸ್ x-5 ಮೈನಸ್ 1 by x ಇಲ್ಲಿ ರಿಮೈನಿಂಗ್, ದಟ್ ಈಸ್ ಈಕ್ವಲ್ ಟು 20. 0 0 ಡಿವೈಡ್ ಮಾಡಿಬಿಡಿ. 2 ಟೇಬಲಲ್ಲಿ 2 1s 2 2 2 0 ಆ್ಯಂಡ್ ಇದನ್ನು ಇಲ್ಲಿ ನಾವು ಕ್ರಿಸ್ ಕ್ರಾಸ್ ಮಾಡೋಣ. 100 ಹಂಗೆ ಇರುತ್ತೆ ಲೆಫ್ಟ್ ಸೈಡು, ಇಂಟು ಇಲ್ಲಿ ಕ್ರಿಸ್ ಕ್ರಾಸ್ ಮಾಡಿದ್ರೆ ಎಕ್ಸ್ ಮೈನಸ್ ಬ್ರ್ಯಾಕೆಟ್ ಒಳಗಡೆ ಕ್ರಿಸ್ ಕ್ರಾಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮೈನಸ್ 1 ಇಂಟು ಎಕ್ಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 5 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 5x ದಟ್ ಈಸ್ ಈಕ್ವಲ್ ಟು 1. ಇವಾಗ ಇಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್. 100 ಇಂಟು 5 100 ಇಂಟು 5 ಏನಾಗುತ್ತೆ ಅಂದರೆ 500. 500 ಈಕ್ವಲ್ ಟು ಇದೆರಡು ಕ್ರಾಸ್ ಮಲ್ಟಿಪ್ಲೈ ಎಕ್ಸ್ ಸ್ಕ್ವೇರ್ ಮೈನಸ್ 5x. ಇಲ್ಲಿಂದ ಸ್ಟ್ಯಾಂಡರ್ಡ್ ಫಾರ್ಮ್ ಪ್ರಕಾರ ಬರೆದ್ಬಿಡಿ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಇದು ಟ್ರಾನ್ಸ್ಪೋಸ್ ಆದರೆ ಮೈನಸ್ 500 ದಟ್ ಈಸ್ ಈಕ್ವಲ್ ಟು 0. ಇವಾಗ 500ಗೆ ನೀವು 5 5 25 ಅಂತಾನು ಬರೀಬೋದು. ನೋಡಿ ಫ್ಯಾಕ್ಟರ್ಸ್ ಏನಾಗುತ್ತೆ ಅಂತ. 500ಗೆ ನಾವು 10 5 50 ಅಂತಾನು ಹೇಳ್ಬೋದು. ಇನ್ನೇನಾಗ್ಬೋದು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. 2 2s 4 2 5s 10 2 1s 2 2s 4 2 5s 10. ನೆಕ್ಸ್ಟ್ ಇದಾಗಲ್ಲ, 5ಅಲ್ಲಿ ಆಗುತ್ತೆ. 5 2s 10 5 5s 5 5s 5 1s. ಇಲ್ಲಿ ಎರಡು ನಂಬರ್ನ ನಾವು ಕಾಂಬಿನೇಷನ್ ಮಾಡ್ಕೋಬೇಕು, ಸರಿನಾ? ನೋಡಿ ಇಲ್ಲಿ ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಹೋಗಿ. 2 2s 4 4 5s 20 5 5s 25 25 ಆ್ಯಂಡ್ ಇಲ್ಲಿ 20 ಅಂದರೆ ಎರಡು ಸಪ್ರಾಕ್ಟ್ ಮಾಡಿದ್ರೆ 5 ಬರುತ್ತೆ, ಅಂದರೆ ತೊಗೊಬೋದು. ಅಂದರೆ ಎಕ್ಸ್ ಸ್ಕ್ವೇರ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೆಗೆಟಿವ್ ಇದೆ, ದೊಡ್ಡ ನಂಬರ್ಗೆ ನೆಗೆಟಿವ್ ಕೊಟ್ಬಿಡಿ, ಇಲ್ಲಿ ಪಾಸಿಟಿವ್ ಕೊಟ್ಬಿಡಿ ಅಷ್ಟೇ. ಮೈನಸ್ 25x ಪ್ಲಸ್ 20x ಮೈನಸ್ 500 ಈಕ್ವಲ್ ಟು 0. ಆ್ಯಂಡ್ ಇದೆರಡರಲ್ಲಿ ಕಾಮನ್ ಎಕ್ಸ್, ರಿಮೈನಿಂಗ್ ಈಸ್ ಎಕ್ಸ್ ಮೈನಸ್ 25. ಇದೆರಡರಲ್ಲಿ ಕಾಮನ್ ಪ್ಲಸ್ 20, ರಿಮೈನಿಂಗ್ ವಿಲ್ ಬಿ ಎಕ್ಸ್ ಮೈನಸ್ 25 ದಟ್ ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 25 ಕಾಮನ್ ಆದರೆ ರಿಮೈನಿಂಗ್ ಈಸ್ ಎಕ್ಸ್ ಪ್ಲಸ್ 20 ದಟ್ ಈಸ್ ಈಕ್ವಲ್ ಟು 0. ಸೊ ದೇರ್ ಫೋರ್ ಎಕ್ಸ್ ಈಕ್ವಲ್ ಟು ಇದನ್ನು ಈಕ್ವೇಟ್ ಮಾಡಿದ್ರೆ 0 ಜೊತೆ ಎಕ್ಸ್ ಈಕ್ವಲ್ ಟು ಪ್ಲಸ್ 25 ಆ್ಯಂಡ್ ಎಕ್ಸ್ ಈಕ್ವಲ್ ಟು ಮೈನಸ್ 20 ಆಗುತ್ತೆ. ನೆಗೆಟಿವ್ ಡಿಸ್ಕಾರ್ಡ್ ಮಾಡಿ, ಪಾಸಿಟಿವ್ ತಗೊಳ್ಳಿ. ಸೊ ದೇರ್ ಫೋರ್ ನಮಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೇಳ್ತಲ್ಲ, ಅವ್ರು ಕೇಳ್ತಾ ಇರೋದು ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಟೆಂಡೆಡ್ ದ ಪಿಕ್ನಿಕ್. ಓಕೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಟೆಂಡೆಡ್ ಪಿಕ್ನಿಕ್ ಅದು ಎಷ್ಟಂತ ಹೆಂಗೆ ಗೊತ್ತಾಗುತ್ತೆ? ಟೋಟಲ್ ಸ್ಟೂಡೆಂಟ್ಸ್ 25 ಇದೆ ಅಂತ ಗೊತ್ತಾಯಿತು. ಅದರಲ್ಲಿ 5 ಜನ ಹೋಗಲಿಲ್ಲ. ಅವರು 5 ಜನ ಹೋಗಿಲ್ಲ ಅಂದರೆ -5 ಮಾಡ್ಕೊಳ್ಳಿ, ಅಂದರೆ 20 ಸ್ಟೂಡೆಂಟ್ಸ್, ಸರಿನಾ? ಆ್ಯಂಡ್ ಅವರು ಎಷ್ಟು ಕಟ್ಟಿದ್ದಾರೆ? ಈಚ್ ಸ್ಟೂಡೆಂಟ್ ಪೇಯ್ಡ್ ದಟ್ ಈಸ್ ಈಕ್ವಲ್ ಟು ಟೋಟಲ್ ಎಷ್ಟಿದೆ ಬಜೆಟು 2000. ಅದನ್ನು 20 ಜನ ಎಷ್ಟು ಕಟ್ಟಿದ್ದಾರೆ ಅಂದರೆ ನಿಮಗೆ 100 ರೂಪೀಸ್ ಕಟ್ಟಿದ್ದಾರೆ. ಸೊ ಒಬ್ಬೊಬ್ಬರು 100 ರೂಪೀಸ್ ಕಟ್ಟಿದ್ದಾರೆ. ದೇರ್ ಫೋರ್ ಇದೇ ನಮ್ಮ ಸೊಲ್ಯೂಷನ್. ಇದು ಕ್ಲಿಯರಾ? ಸೊ ನೋಡಿ, ನೆಕ್ಸ್ಟ್ ಕ್ವೆಶನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇನ್ ಅ ಸ್ಕೂಲ್ ಇಟ್ ವಾಸ್ ಡಿಸೈಡೆಡ್ ಟು ಡಿಸ್ಟ್ರಿಬ್ಯೂಟ್ 1500 ರೂಪೀಸ್ ಈಕ್ವಲಿ ಎಮಾಂಗ್ ಎಷ್ಟೋ ಜನ ಇದ್ದಾರೆ, ಸಮ್ ಸ್ಟೂಡೆಂಟ್ಸ್. ಯಾಕೆ ಕೊಡ್ತಾ ಇರೋದು? ಅವರು ಎ ಗ್ರೇಡ್ ತಗೊಂಡಾಗ ಇನ್ ಕ್ಲಾಸ್ 10th ಆ್ಯನ್ಯುವಲ್ ಎಕ್ಸಾಮಿನೇಷನ್.
ಅಂದರೆ ಎ ಗ್ರೇಡ್ ತೊಗೊಂಡ್ರೆ ಅಂದರೆ ಎ ಪ್ಲಸ್ ಗ್ರೇಡ್ ತೊಗೊಂಡ್ರೆ ಅವ್ರಿಗೆ ಈ ಅಮೌಂಟ್ನ ನಾವು ಈಕ್ವಲ್ ಆಗಿ ಕೊಡಬೇಕಂತ ಡಿಸೈಡ್ ಮಾಡಿದ್ರು. ಎಷ್ಟು ಜನ ಅಂತ ಗೊತ್ತಿಲ್ಲ, ಎಷ್ಟು ಸ್ಟೂಡೆಂಟ್ಸ್, ಅದು ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದು. ಬಟ್ ಅವ್ರೇನು ಮಾಡ್ಕೊಂಡಿದ್ರು, ಆಫ್ಟರ್ ದ ರಿಸಲ್ಟ್ಸ್ 5 more students got A plus grade than the expected number of students ಬಿಫೋರ್ ಎಕ್ಸಾಮಿನೇಷನ್. ಅಂದರೆ ಎಕ್ಸಾಮ್ಗಿಂತ ಮುಂಚೆ ಆಬ್ವಿಯಸ್ಲಿ ಒಂದು ಕ್ಲಾಸಲ್ಲಿ ಯಾರ್ಯಾರು ಚೆನ್ನಾಗಿ ಓದ್ತಾರೆ ಅನ್ನೋದು ಒಂದು ಲೆಕ್ಕ ಸಿಕ್ಬಿಟ್ಟಿರುತ್ತೆ ಎಕ್ಸಾಮ್ಗಿಂತ ಮುಂಚೆ. ಇವ್ರು ಬರ್ಬೋದಂತ ಅದು ಅನ್ಕೊಳ್ಳಿ, ಒಂದು 10 ಜನ ಏನೋ ಅನ್ಕೊಂಡಿದ್ರು. ಬಟ್ ಎಕ್ಸಾಮ್ ಆದ್ಮೇಲೆ ಗೊತ್ತಾಯ್ತು ಇನ್ನೂ 5 ಜನ ಎಕ್ಸ್ಟ್ರಾ ಬಂದ್ಬಿಟ್ಟಿದ್ದಾರೆ. 5 more ಸ್ಟೂಡೆಂಟ್ಸ್ ಅಂದರೆ 15 ಜನ ಬಂದ್ಬಿಟ್ರು. ಇವಾಗ ಅದೇ ಅಮೌಂಟನ್ನು ಅವರು ಆಸ್ ಅ ರಿಸಲ್ಟ್ ದ ಅಮೌಂಟ್ ರಿಸೀವ್ಡ್ ಬೈ ಈಚ್ ಸ್ಟೂಡೆಂಟ್, ಅದೇ ಅಮೌಂಟ್ನ ಇವಾಗ ಎಲ್ಲರಿಗೂ ಹಂಚಬೇಕು. ಅವಾಗ ಏನಾಗುತ್ತೆ, ಜನ ಅಂದರೆ ಸ್ಟೂಡೆಂಟ್ಸು ಜಾಸ್ತಿ ಮಾಡಿದಾಗ, ಇನ್ಕ್ರೀಸ್ ಆದಾಗ ಅಮೌಂಟ್ ಒಬ್ಬೊಬ್ಬರಿಗೆ ಅಮೌಂಟ್ ಕಡಿಮೆ ಸಿಗುತ್ತೆ. ಎಷ್ಟು ಕಡಿಮೆ ಸಿಗುತ್ತೆ? 25 ರೂಪಾಯಿ ಕಡಿಮೆ ಸಿಗ್ತಾ ಇದೆ. ಅಂದರೆ ಮುಂಚೆ ಎಷ್ಟಿದ್ರೋ ಆ ಕೇಸಲ್ಲಿ ಕಂಪೇರ್ ಮಾಡಿದಾಗ ಇವಾಗ ಸ್ಟೂಡೆಂಟ್ಸ್ ಜಾಸ್ತಿ ಆಗಿದ್ದಾರೆ, ಅದಕ್ಕೆ ಎಲ್ಲರಿಗೂ ಕಡಿಮೆ ಸಿಗ್ತಾ ಇದೆ. ನಾವು ಕಂಡುಹಿಡಿಬೇಕು, ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗಾಟ್ A plus ಗ್ರೇಡ್ ಆಫ್ಟರ್ ದ ರಿಸಲ್ಟ್. ಅಂದರೆ ಎಷ್ಟು ಸ್ಟೂಡೆಂಟ್ಸ್ A plus ಗ್ರೇಡ್ ತಗೊಂಡ್ರು ರಿಸಲ್ಟ್ ಬಂದ ಮೇಲೆ, ಅದನ್ನು ಕಂಡುಹಿಡಿಬೇಕು. ಸೊ ಫಸ್ಟು ಇಲ್ಲಿ ನಾವು ಆ್ಯಸ್ ಎಕ್ಸ್ಪೆಕ್ಟೆಡ್ ಎಷ್ಟಿತ್ತು ಅದನ್ನು ಬರೆಯೋಣ. ಲೆಟ್ ದಿ ನಂಬರ್ ಆಫ್ ಎಕ್ಸ್ಪೆಕ್ಟೆಡ್ ಅಂತ ಬರ್ದ್ಬಿಡಿ. ನಂಬರ್ ಆಫ್ ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟ್ಸ್ ಹೂ ನಂಬರ್ ಆಫ್ ಇಷ್ಟೊಂದೆಲ್ಲ ಬರೆಯೋ ಬದಲು ನಂಬರ್ ಆಫ್ ಎಕ್ಸ್ಪೆಕ್ಟೆಡ್ A plus ಗ್ರೇಡ್ ಸ್ಟೂಡೆಂಟ್ಸ್ ಅಂತ ಬರೆದ್ಬಿಡಿ. ಹಿಂಗೆ ಬರಿಬೋದು. ಆ್ಯಂಡ್ ಇಲ್ಲಿ ಈಕ್ವಲ್ ಟು ಎಕ್ಸ್ ಅಂತ ತಗೊಳ್ಳಿ. ಇವಾಗ ಇದರಲ್ಲಿ ಕಾಸ್ಟ್ ಬರೆಯೋಕ್ಕಾಗಲ್ಲ, ಕಾಸ್ಟ್ ಅಲ್ಲ, ಏನಂತ ಬರೀಬೋದು, ಪ್ರೈಸ್ ಅಥವಾ ಅಮೌಂಟ್ ರಿಸೀವ್ಡ್, ಅಮೌಂಟ್ ಪರ್ ಹೆಡ್, ಪ್ರೈಸ್ ಅಮೌಂಟ್ ಅಥವಾ ಪ್ರೈಸ್ ಮನಿ ಏನು ಬೇಕಾದ್ರೂ ಬರೀಬೋದು. ಓಕೆನಾ? ಪ್ರೈಸ್ ಅಮೌಂಟ್ ಪರ್ ಸ್ಟೂಡೆಂಟ್. ಈ ಕೇಸಲ್ಲಿ ಎಷ್ಟಾಗುತ್ತೆ, ಟೋಟಲ್ ಪ್ರೈಸ್ ಎಷ್ಟಿದೆ 1500, ಅದನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ ಎಕ್ಸ್ ಅಂತ ಬರೀತೀನಿ, ರುಪೀಸ್. ಇದಾದಮೇಲೆ ಅವ್ರೇನು ಹೇಳಿದ್ರು, 5 ಜನ ಎಕ್ಸ್ಟ್ರಾ, ಅಂದರೆ 5 ಜನ ಇನ್ನೂ ಎಕ್ಸ್ಟ್ರಾ ಬಂದ್ಬಿಟ್ರು ಆ್ಯಸ್ ಎಕ್ಸ್ಪೆಕ್ಟೆಡ್. ಅದು ಏನು ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ರು ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟ್ಸ್ ಅದಕ್ಕಿಂತ ಜಾಸ್ತಿ ಬಂದರು. ಸೊ ದೇರ್ಫೋರ್ ಇಲ್ಲಿ ಬರೆಯೋಣ ಏನಂತ, ಇಫ್ 5 more ಸ್ಟೂಡೆಂಟ್ಸ್ got A plus grade, then number of students ಬಂದು ಏನಾಗ್ತಾರೆ, ಇನ್ಕ್ರೀಸ್ ಆಗ್ತಾರೆ. ಎಕ್ಸ್ ಇರೋದು ಎಕ್ಸ್ ಪ್ಲಸ್ 5 ಆಗುತ್ತೆ. ಆ್ಯಂಡ್ ಈ ಕೇಸಲ್ಲಿ ಪ್ರೈಸ್ ಅಮೌಂಟ್ ಪರ್ ಸ್ಟೂಡೆಂಟ್, ಈ ಕೇಸಲ್ಲಿ ಒಬ್ಬೊಬ್ಬರಿಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ, ಟೋಟಲ್ ಅಮೌಂಟ್ 1500 ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ರುಪೀಸ್. ಇವಾಗ ಅಮೌಂಟ್ ಇಲ್ಲಿ ಸ್ಟೂಡೆಂಟ್ಸ್ ಇಲ್ಲಿ ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ಅಂದರೆ ಏನಾಗುತ್ತೆ, ಅಮೌಂಟ್ ಕಡಿಮೆ ಆಗುತ್ತೆ, ಸರಿನಾ? ಆ್ಯಂಡ್ ಇದು ಜಾಸ್ತಿ ಇರುತ್ತೆ ಅಮೌಂಟ್. ಇದು ಎರಡೂ ಕೇಸ್ನ ನಾವು ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಸಿಂಪಲ್ ಆಗಿ ಅಕಾರ್ಡಿಂಗ್ ಟು ದ ಕ್ವೆಶ್ಚನ್ ಅಂತ ಬರೆದ್ಬಿಡಿ ಫಸ್ಟ್. ಅಕಾರ್ಡಿಂಗ್ ಟು ದಿ ಕ್ವೆಶ್ಚನ್. ಆ್ಯಂಡ್ ಇದು ಎರಡೂ ಕೇಸಲ್ಲಿ ನೋಡ್ತೀರಾ, ಇಲ್ಲಿ ಏನಂತ ಹೇಳಿದೆ ನಾನು, ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಯಾವುದೇ ಒಂದು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡಿದ್ರೆ, ನಂಬರ್ನ ಇನ್ಕ್ರೀಸ್ ಮಾಡಿದ್ರೆ, ಇನ್ನೊಂದು ಕ್ವಾಂಟಿಟಿ ಏನಿದೆ, ಕ್ವಾಂಟಿಟಿ ಅದು ಕಾಸ್ಟ್ ಪರ್ ಸ್ಟೂಡೆಂಟ್ ಏನಿದೆ ಅದು ಡಿಕ್ರೀಸ್ ಆಗುತ್ತೆ. ಅಂದರೆ ಇಲ್ಲಿ ಇದು ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಇದು ಕಾಸ್ಟ್ ಏನಾಯಿತು, ಡಿಕ್ರೀಸ್. ಸೊ ಇದು ಡಿಕ್ರೀಸ್ ಅಂದರೆ ಇದು ಜಾಸ್ತಿ. ಸೊ ಇದು ಎರಡರಲ್ಲೂ ನಾವೇನು ಮಾಡಬೇಕು, ಸಪ್ರಾಕ್ಷನ್ ಮಾಡಬೇಕು. ಅಂದರೆ ಫಸ್ಟು ಗ್ರೇಟರ್ ವ್ಯಾಲ್ಯೂನ ಸಪ್ರಾಕ್ಟ್ ಮಾಡಿ ವಿತ್ ಲೆಸ್ಸರ್ ವ್ಯಾಲ್ಯೂ. ಕ್ಲಿಯರಾ? ದಟ್ ವಿಲ್ ಬಿ ಈಕ್ವಲ್ ಟು ಎಷ್ಟಾಗಿದೆ ರೆಡ್ಯೂಸ್ 25, ಅದನ್ನು ರೈಟ್ ಸೈಡಲ್ಲಿ ಬರೀರಿ. ಇವಾಗ ಇಲ್ಲಿ 1500 ಕಾಮನ್ ತಗೊಂಬಿಡಿ. ರಿಮೈನಿಂಗ್ ವಿಲ್ ಬಿ 1/x ಮೈನಸ್ 1/x ಪ್ಲಸ್ 5.
ದಟ್ ಈಸ್ ಈಕ್ವಲ್ ಟು 25. ಸೊ ಇಲ್ಲಿ ಡಿವೈಡ್ ಮಾಡ್ಕೊಂಬಿಡಿ, ಇದೆರಡು ಡಿವೈಡ್ ಆಗುತ್ತೆ. 25 ಆಗುತ್ತಾ? ಹಾಂ, 25 1 25 4 100, 25 5 125 ಅಂದರೆ 6 25 6 150 10 ಇಲ್ಲಿ. ಆ್ಯಂಡ್ ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ಕ್ರಿಸ್ ಕ್ರಾಸ್ ಮಾಡಿಬಿಡಿ, ಅಥವಾ ಎಲ್ ಸಿ ಎಮ್ ಅಂತ ಹೇಳ್ಬೋದು. ಎಕ್ಸ್ ಪ್ಲಸ್ 5 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ದಟ್ ಈಸ್ ಈಕ್ವಲ್ ಟು 1. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್, ಇದೆರಡು ಮಲ್ಟಿಪ್ಲೈ ಮಾಡಿ. 6 5 30 ಅಂದರೆ 10 ದಟ್ ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ದಿಸ್ ಇಂಟು ದಿಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಪ್ರಕಾರ ಬರೆದುಬಿಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಇದನ್ನು ಈ ಸರ್ ಟ್ರಾನ್ಸ್ಪೋಸ್ ಮಾಡಿದ್ರೆ ಮೈನಸ್ 300 ಈಕ್ವಲ್ ಟು 0. 300ಗೆ ಫ್ಯಾಕ್ಟರ್ಸ್ ಹುಡುಕ್ತೀರಾ ಅಂದರೆ ನೀವು ಏನಂತ ಹೇಳ್ಬೋದು ಅಂದರೆ 15 2s ತೊಗೊಬೋದು ಕಂಡ್ರು. 15 2s ಆ್ಯಂಡ್ ನೋಡಿ 15 ಮತ್ತು ಇನ್ನೊಂದು 20 ಮಲ್ಟಿಪ್ಲೈ ಮಾಡಿದ್ರೆ 300 ಬರುತ್ತೆ. ಆ್ಯಂಡ್ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಕೊಟ್ಬಿಡಿ ಸಬ್ಟ್ರಾಕ್ಟ್ ಮಾಡೋದಕ್ಕೆ. ಹಾಂ, ಎಕ್ಸ್ ಸ್ಕ್ವೇರ್ ಪ್ಲಸ್ 20x ಮೈನಸ್ 15x ಮೈನಸ್ 300 ಈಕ್ವಲ್ ಟು 0. ಇಲ್ಲಿ ಕಾಮನ್ ತಗೊಳ್ಳಿ ಎಕ್ಸ್, ರಿಮೈನಿಂಗ್ ಈಸ್ ಎಕ್ಸ್ ಪ್ಲಸ್ 20 ಮೈನಸ್ 15 ಕಾಮನ್ ತಗೊಂಡ್ರೆ ರಿಮೈನಿಂಗ್ ಈಸ್ ಎಕ್ಸ್ ಪ್ಲಸ್ ಸೇಮ್ 20 ದಟ್ ಈಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 20 ಈಸ್ ಕಾಮನ್ ಅಂದರೆ ಎಕ್ಸ್ ಮೈನಸ್ 15 ವಿಲ್ ಬಿ ರಿಮೈನಿಂಗ್. ಆ್ಯಂಡ್ ಇಲ್ಲಿಂದ ಎಕ್ಸ್ ಈಕ್ವಲ್ ಟು ನೆಗೆಟಿವ್ 20 ಬರುತ್ತೆ, ಎಕ್ಸ್ ಈಕ್ವಲ್ ಟು ಪಾಸಿಟಿವ್ 15. ನೆಗೆಟಿವ್ ತಗೊಂಬೇಡಿ, ಪಾಸಿಟಿವ್ ತಗೊಳ್ಳಿ. therefore x equal to 15 ಅಂದರೆ you can say that how many number of students expected ಎಷ್ಟಿತ್ತು 15, ಬಟ್ 5 ಜನ ಜಾಸ್ತಿ ಬಂದಿದ್ದಾರೆ. ಸೊ therefore ಏನಂತ ಹೇಳ್ತೀರಾ, ನಂಬರ್ ಆಫ್ ಸ್ಟೂಡೆಂಟ್ಸ್ who got A ಪ್ಲಸ್ ಗ್ರೇಡ್. ಸೊ ಎಷ್ಟು ಜನ ಬಂದಿರೋದು? 15 ಜನ ಎಕ್ಸ್ಪೆಕ್ಟೆಡ್ ಇತ್ತು, ಬಟ್ 5 ಜನ ಎಕ್ಸ್ಟ್ರಾ ಬಂದಿದ್ದಾರೆ ಅಂದರೆ 20 ಸ್ಟೂಡೆಂಟ್ಸ್. ಆಮೇಲೆ ಒಬ್ಬೊಬ್ಬರಿಗೆ ಎಷ್ಟು ಪ್ರೈಸ್ ಸಿಕ್ಕಿದೆ ಅದು ಕೇಳಿದಾರಾ? ಅದು ಕೇಳಿಲ್ಲ ನೋಡಿ. ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನು ಕೇಳಿದಾರೋ ಅದನ್ನು ಮಾತ್ರ ಮಾಡಿ. ಏನಾದರೂ ಸಪೋಸ್ ಕೇಳಿದ್ರೆ ಏನು ಮಾಡಬೇಕು ಗೊತ್ತಿದೆ ನಿಮಗೆ. 1500ನ 20ಇಂದ ಡಿವೈಡ್ ಮಾಡಿ, ಸರಿನಾ? ಸೊ ಎಷ್ಟು ಕೇಳಿದಾರೋ ಅಷ್ಟು ಬರ್ದು ಒಂದು ಬಾಕ್ಸಲ್ಲಿ ಇಟ್ಬಿಡಿ. ದಟ್ಸ್ ಆಲ್. ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಸೊಲ್ಯೂಷನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಇಲ್ಲಿ ಅ ಕಾಟೇಜ್ ಇಂಡಸ್ಟ್ರಿ ಅಂದರೆ ಒಂದು ಕಾಟೇಜ್ ಇಂಡಸ್ಟ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಎಕ್ಸಾಂಪಲ್ ತಗೊಂಡು ಅದು ಪ್ರೊಡ್ಯೂಸ್ ಮಾಡ್ತಾ ಇದೆ ಅ ಸರ್ಟೇನ್ ನಂಬರ್ ಆಫ್ ಪಾಟ್ರಿ. ಅಂದರೆ ಎಷ್ಟು ಸರ್ಟೇನ್ ನಂಬರ್ ಅಂದರೆ ಅದು ಫಿಕ್ಸ್ ಆಗಿಲ್ಲ, ನಮಗೆ ಗೊತ್ತಿಲ್ಲ ಅದು ಸದ್ಯಕ್ಕೆ. ಸಮ್ ಎಕ್ಸ್ ನಂಬರ್ ಆಫ್ ಆರ್ಟಿಕಲ್ಸ್ ಅಂತ ಅನ್ಕೊಳ್ಳಿ, ಪಾಟ್ರಿ ಆರ್ಟಿಕಲ್ಸ್ ಇನ್ ಅ ಡೇ, ಒಂದು ದಿನಕ್ಕೆ. ಇಟ್ ವಾಸ್ ಅಬ್ಸರ್ವ್ಡ್, ಅವ್ರು ಏನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂದರೆ ಆನ್ ಅ ಪರ್ಟಿಕ್ಯುಲರ್ ಡೇ ಅಂದರೆ ಯಾವುದೋ ಒಂದು ದಿನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ was 3 more than twice the number of articles produced on that day. ಓಕೆ, ಸರಿ. ಅಂದರೆ ಇದೊಂದು ಹಿಂಟ್ ಕೊಟ್ಟಿದ್ದಾರೆ ನಮಗೆ ಸಾಲ್ವ್ ಮಾಡೋಕ್ಕೆ, ಅದಾಮೇಲೆ ಯೂಸ್ ಮಾಡೋಣ. ಇಫ್ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆನ್ ದಟ್ ಡೇ ವಾಸ್ 90 rupees, ಫೈಂಡ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ದ ಈಚ್ ಆರ್ಟಿಕಲ್ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್. ಇಲ್ಲಿ ನೋಡಿ ವೆರಿ ಕ್ಲಿಯರ್. ಫಸ್ಟು ಲೆಟ್ ಮಾಡ್ಕೊಂಬಿಡಿ. ಲೆಟ್ ದಿ ನಂಬರ್ ಆಫ್ ಆರ್ಟಿಕಲ್ಸ್ produced ಈಕ್ವಲ್ ಟು ಸಮ್ ಎಕ್ಸ್ ಅಂತ ಇರಲಿ, ಸರಿನಾ? ಟೋಟಲ್ ಕಾಸ್ಟ್ ಎಷ್ಟು ಹೇಳಿದ್ದಾರೆ? 90 rupees ಇದೆ ಪ್ರೊಡಕ್ಷನ್ ಕಾಸ್ಟ್. ಸೊ ದೇರ್ ಫೋರ್ ಏನಾಗುತ್ತೆ, ಕಾಸ್ಟ್ ಪರ್ ಆರ್ಟಿಕಲ್ ದ ಟೋಟಲ್ ಕಾಸ್ಟ್ 90 ಆದರೆ ಆ್ಯಂಡ್ ನಂಬರ್ ಆಫ್ ಆರ್ಟಿಕಲ್ಸ್ ಎಕ್ಸ್ ಆದರೆ ಟೋಟಲ್ ಕಾಸ್ಟ್ ನಮಗೆ ಗೊತ್ತಿದೆ, ನಂಬರ್ ಆಫ್ ಆರ್ಟಿಕಲ್ಸ್ ಗೊತ್ತಿದೆ. ನಾವು ಎರಡು ಡಿವೈಡ್ ಮಾಡಿಬಿಟ್ರೆ ನಮಗೆ ಕಾಸ್ಟ್ ಪರ್ ಆರ್ಟಿಕಲ್ ಗೊತ್ತಾಗುತ್ತೆ. ಆ್ಯಂಡ್ ಇದೇ ಹಿಂಟ್ನ ಕಾಸ್ಟ್ ಪರ್ ಆರ್ಟಿಕಲ್ ಅವ್ರು ಏನು ಹೇಳಿದ್ದಾರೆ, ಅಕಾರ್ಡಿಂಗ್ ಟು ದ ಕ್ವೆಶನ್ ಅಂತ ಬರೆದ್ಬಿಡಿ. ಇದು ಸ್ವಲ್ಪ ಡಿಫ್ರೆಂಟ್ ಟೈಪ್. ಅಕಾರ್ಡಿಂಗ್ ಟು ದ ಕ್ವೆಶನ್ ಅವ್ರು ಏನು ಹೇಳ್ತಾ ಇದ್ದಾರೆ, on a particular day the cost of production of each article ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್ ಅಂದರೆ ಏನು, ಕಾಸ್ಟ್ ಪರ್ ಆರ್ಟಿಕಲ್ ಅಂತ ಅರ್ಥ. ಕಾಸ್ಟ್ ಪರ್ ಆರ್ಟಿಕಲ್ ಏನಿದೆ ಇಲ್ಲಿ ಬರೆದು ಬಿಡ್ತೀನಿ. ಕಾಸ್ಟ್ ಪರ್ ಆರ್ಟಿಕಲ್ ಇದು ಯಾವುದಕ್ಕೆ ಈಕ್ವಲ್ ಆಗಿದೆ ಅಂದರೆ ಈಸ್ ಈಕ್ವಲ್ ಟು 3 more than
3 more ಅಂದ್ರೆ ಏನಂತ ಅರ್ಥ, ಆ್ಯಡ್ ಮಾಡಬೇಕು +3. ಯಾವುದಕ್ಕೆ ಆ್ಯಡ್ ಮಾಡಬೇಕು, ಫಸ್ಟು ಟ್ವೈಸ್ ದ ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ ಅದನ್ನ ಮಾಡ್ಕೊಳ್ಳಿ. ಟ್ವೈಸ್ ಅಂದರೆ 2 times. ನಂಬರ್ ಆಫ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಅಂದ್ರೆ ಏನಂತ, ನಂಬರ್ ಆಫ್ ಆರ್ಟಿಕಲ್ಸ್ ಏನಂತ ತಗೊಂಡಿದ್ದೀವಿ, ಎಕ್ಸ್ ಅಂತ ತಗೊಂಡಿದ್ದೀವಿ, ಅಂದರೆ 2x ಮಾಡಿ ಅದಕ್ಕೆ +3 ಆ್ಯಡ್ ಮಾಡಬೇಕು. ಇವಾಗ ಕಾಸ್ಟ್ ಪರ್ ಆರ್ಟಿಕಲ್ ಇದು ನಮಗೆ ಸಿಕ್ಕಿದೆ. ಬಟ್ ಆಲ್ರೆಡಿ ನಮಗೆ ಕಾಸ್ಟ್ ಪರ್ ಆರ್ಟಿಕಲ್ ಇಲ್ಲಿ 90/x ಅಂತ ಬರ್ಕೊಂಡಿದ್ದೀವಿ. ಅಂದರೆ ಕಾಸ್ಟ್ ಪರ್ ಆರ್ಟಿಕಲ್ ಪ್ಲೇಸಲ್ಲಿ 90/x ಅಂತ ಬರೀತೀನಿ. ದಟ್ ಈಸ್ ಈಕ್ವಲ್ ಟು ಇಲ್ಲಿ 2x + 3. ಸೊ ಇಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಎಕ್ಸ್ ಇಂದ. ಸೊ ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ 2x² ಪ್ಲಸ್ 3x ಆ್ಯಂಡ್ ಈ ಸೈಡ್ ಲೆಫ್ಟ್ ಸೈಡ್ 90 ಇದೆ, ಅದನ್ನು ಈ ಸೈಡ್ ಕರ್ಕೊಬಂದಾಗ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ 2x² ಪ್ಲಸ್ 3x ಮೈನಸ್ 90 ದಟ್ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ಇದೆರಡು ಮಲ್ಟಿಪ್ಲೈ ಮಾಡಬೇಕು. ಇದೇ ಮಿಸ್ಟೇಕ್ ತುಂಬ ಮಕ್ಕಳು ಮಾಡ್ತಾರೆ. ಇಲ್ಲಿ ನೋಡೋದೇ ಇಲ್ಲ ನಂಬರು 90 ಹುಡುಕ್ತಾರೆ ಫ್ಯಾಕ್ಟರ್ಸು, ಹಂಗೆ ಮಾಡೋಂಗಿಲ್ಲ. 90ನ ಮಲ್ಟಿಪ್ಲೈ ಮಾಡಿ, 92 * 180. ಸೊ 180ಗೆ ಫ್ಯಾಕ್ಟರ್ಸ್ ಮಾಡಿ. 180ಗೆ ಫ್ಯಾಕ್ಟರ್ಸ್ ಮಾಡ್ತೀರಾ ಅಂದರೆ 180ಗೆ ನೀವು ಫ್ಯಾಕ್ಟರೈಸೇಷನ್ ಮಾಡಲೇಬೇಕು. ಚೆಕ್ ಮಾಡ್ಕೊಳ್ಳಿ. 180 ಈ ಸೈಡ್ ಮಾಡ್ತೀನಿ, ಲೆಫ್ಟ್ ಸೈಡು. ಸೊ 180 ಅಂದರೆ 2 9s 18 ಆ್ಯಂಡ್ 3 3s 3 10s 5 2s 2 1s. ಇಲ್ಲಿ ನಾವು 2 ಫ್ಯಾಕ್ಟರ್ ಮಾಡ್ಕೋಬೇಕು ಅಂದ್ಕೊಳ್ಳಿ. ಇದೆರಡು ಮಾಡೋಣ. 5 3s ಅಂದ್ಕೊಳ್ಳಿ, 3 2s 6 6 2s 12, 15 ಮತ್ತು 12 ಮಾಡ್ಬೋದು. ಡಿಫ್ರೆನ್ಸ್ 3 ಬರುತ್ತೆ. ಒಂದು ಪ್ಲಸ್ ಇನ್ನೊಂದು ಮೈನಸ್ ಕೊಡಬೇಕು. ಅಂದರೆ ಏನಂತ ಅರ್ಥ, 2x² ಒಂದು ಪ್ಲಸ್ 15x ಇನ್ನೊಂದು ಮೈನಸ್ 12x ಮೈನಸ್ 90 = 0. ಸೊ ಇದೆರಡರಲ್ಲಿ ಕಾಮನ್ ಏನು ಇರಲ್ಲ, ಕಾಮನ್. ಸೊ ರಿಮೈನಿಂಗ್ ಕಾಮನ್ ಅಂದರೆ ಏನಿರುತ್ತೆ ಅನ್ನೋದು ಎಕ್ಸ್ ತೊಗೊಬೋದು. 2x + 15 ಈಸ್ ರಿಮೈನಿಂಗ್. ಇಲ್ಲಿ ಮೈನಸ್ ಏನು ತೊಗೊಬೋದಂದರೆ ನಾವು ಕಾಮನ್ನು 6 ತೊಗೊಬೋದಾ. 12 ಮತ್ತು 90 ಎರಡು ಡಿವೈಡ್ ಆಗಬೇಕು. 3 ಆಗುತ್ತಾ, ಅಂದರೆ ಇಲ್ಲಿ 2 ಬರಬೇಕು. ಸೇಮ್ ಇಲ್ಲಿ ಬರೋದೇ ಬರಬೇಕಲ್ಲಿ. ಅಂದರೆ ಏನಂತ ಅರ್ಥ, ನಾನು 6 ತೊಗೊಬೋದಾ. ಎಸ್ 6 ಅನಿಸುತ್ತೆ ಕಾಮನ್ನು, ನೋಡೋಣ. 6 ಕಾಮನ್ ತೊಗೊಂಡ್ರೆ 6 2s 12 ಮೈನಸ್ ಇಂಟು ಮೈನಸ್ ಪ್ಲಸ್ 6 1s 6 7 8 9 ಅಂದರೆ 6 5s 30. ಎಸ್ ದಟ್ ಈಸ್ ಈಕ್ವಲ್ ಟು 0. ಅಂದರೆ ವೆನ್ ಐ ವಿಲ್ ಟೇಕ್ 2x + 15 ಆಸ್ ಕಾಮನ್, ರಿಮೈನಿಂಗ್ ವಿಲ್ ಬಿ x - 6 = 0. ಸೊ ದೇರ್ ಫೋರ್ ಏನಾಗುತ್ತೆ, x = ಒಂದು +6 ಬರುತ್ತೆ, ಇನ್ನೊಂದು x = -15/2 ಅಂತ ಬರುತ್ತೆ. ಸೊ ನೆಗೆಟಿವ್ ಡಿಸ್ಕಾರ್ಡ್ ಮಾಡಿ, ಪಾಸಿಟಿವ್ ತಗೊಳ್ಳಿ. ದೇರ್ ಫೋರ್ ಫೈಂಡ್ ದ ನಂಬರ್ ಆಫ್ ಆರ್ಟಿಕಲ್ಸ್. ಸೊ ದೇರ್ ಫೋರ್ ನಂಬರ್ ಆಫ್ ಆರ್ಟಿಕಲ್ಸ್ = ಎಷ್ಟು ಎಕ್ಸ್ ಅಂತ ತಗೊಂಡಿದ್ದೀವಿ, ಅಂದರೆ ಎಕ್ಸ್ ಅಂದರೆ 6 ಆ್ಯಂಡ್ ಕಾಸ್ಟ್ ಪರ್ ಆರ್ಟಿಕಲ್ ಕೇಳಿದ್ದಾರೆ. ಕಾಸ್ಟ್ ಆಫ್ ಈಚ್ ಆರ್ಟಿಕಲ್. ಸೊ ಕಾಸ್ಟ್ ಹೆಂಗೆ ಗೊತ್ತಾಗುತ್ತೆ, ಟೋಟಲ್ ಕಾಸ್ಟ್ 90 ಇದೆ, ಅದನ್ನು ಡಿವೈಡೆಡ್ ಬೈ 6 ಮಾಡಬೇಕು. ಸೊ 6ಇಂದ ಡಿವೈಡ್ ಮಾಡಿದಾಗ 6 1s 6, ಇಲ್ಲಿ 3 ರಿಮೈಂಡರ್ 6 5s 30, 15 rupees. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್ ಆ್ಯಂಡ್ ಇದನ್ನು ಒಂದು ಬಾಕ್ಸಲ್ಲಿ ಇಟ್ಬಿಡಿ. ದಟ್ಸ್ ಆಲ್. ಸೊ ನೋಡಿ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಏನಿದೆ ಕ್ವೆಶನಲ್ಲಿ ಅಂದರೆ, ದ ಟೋಟಲ್ ಕಾಸ್ಟ್ ಆಫ್ ಅ ಸರ್ಟೈನ್ ಲೆಂತ್ ಆಫ್ ಕ್ಲಾತ್ ಈಸ್ ₹2000 ಅಂದರೆ 200. ದ ಟೋಟಲ್ ಕಾಸ್ಟ್ ಆಫ್ ಅ ಸರ್ಟೈನ್ ಲೆಂತ್. ಓಕೆ, ಅಂದರೆ ಒಂದು ಸರ್ಟೈನ್ ಲೆಂತ್ ಆಫ್ ಕ್ಲಾತ್ ಇದೆ, ಸರಿನಾ, ಒಂದು ಬಟ್ಟೆ ಇದೆ, ಅದು ಎಷ್ಟು ಲೆಂತ್ ಅಂತ ಕೊಟ್ಟಿಲ್ಲ, ಬಟ್ ಅದ್ರ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ ಎಷ್ಟು, 200 ಅಂತ. ಇಫ್ ದ ಪೀಸ್ ವಾಸ್ 5 ಮೀಟರ್ ಲಾಂಗರ್, ಏನು ಬಟ್ಟೆ ಇದೆಯೋ ಅದ್ರ ಲೆಂತ್ ಏನಾದರೂ 5 ಮೀಟರ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಈಚ್ ಮೀಟರ್ ಆಫ್ ಕ್ಲಾತ್ ಕಾಸ್ಟ್ ₹2 ಲೆಸ್. ಸರಿ, ದ ಕಾಸ್ಟ್ ಆಫ್ ದ ಪೀಸ್ ವುಡ್ ಹ್ಯಾವ್ ರಿಮೈನ್ಡ್ ಅನ್ಚೇಂಜ್. ಓಕೆ, ಅಂದರೆ ಟೋಟಲ್ ರುಪೀಸ್ ಏನಿದೆಯೋ ಅದು ಟೋಟಲ್ ಕಾಸ್ಟ್ ಅದು ಚೇಂಜ್ ಆಗ್ತಾ ಇಲ್ಲ, ಅದು 200 ಇದೆ. ಬಟ್ ಏನಾದರೂ 5 ಮೀಟರ್ ಎಕ್ಸ್ಟ್ರಾ ತೊಗೊಬೇಕಂದ್ರೆ ಇನ್ನೂ ಎಕ್ಸ್ಟ್ರಾ, ಆವಾಗ ₹2 ಕಡಿಮೆ ಬೀಳ್ತಾ ಇದೆ, ಸರಿನಾ. ಅದು ಏನು, ಕಾಸ್ಟ್ ಪರ್ ಪೀಸು. ಓಕೆ ಸರಿನಾ. ಓಕೆ, ಇಲ್ಲಾಂದರೆ ಸಾರಿ, ಕಾಸ್ಟ್ ಪರ್ ಮೀಟರ್. ಅದು
ಸೇಮ್ ಅಂದರೆ ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ, ಸರಿನಾ? ಡಿಫ್ರೆಂಟ್ ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ, ಬಟ್ ನಾನೇನು ಹೇಳ್ಕೊಡ್ತಾ ಇದೀನೋ ಅದೇ ಥರ ಮಾಡಿ ಸಾಕು. ಹೌ ಲಾಂಗರ್ ಇಸ್ ದಿ ಪೀಸ್ ಆ್ಯಂಡ್ ವಾಟ್ ಈಸ್ ಇಟ್ಸ್ ಒರಿಜಿನಲ್ ರೇಟ್ ಪರ್ ಮೀಟರ್? ಒರಿಜಿನಲ್ ರೇಟ್ ಪರ್ ಮೀಟರ್. ಓಕೆ, ಹೌ ಲಾಂಗ್ ಈಸ್ ದಿ ಪೀಸ್, ಹೌ ಲಾಂಗರ್ ಈಸ್ ದ ಪೀಸ್. ಓಕೆ, ಇಲ್ಲಿ ಒಂದು ಕೆಲಸ ಏನು ಮಾಡಿ, ಫಸ್ಟು ಏನು ಸರ್ಟೇನ್ ಲೆಂತ್ ಇತ್ತಲ್ವ ಅದನ್ನ ಎಕ್ಸ್ ಅಂತ ತಗೊಳ್ಳಿ. ಲೆಟ್ ದಿ ಒರಿಜಿನಲ್ ಲೆಂತ್ ತಗೊಂಬೋಣ. ಒರಿಜಿನಲ್ ಲೆಂತ್ ಈಕ್ವಲ್ ಟು ಎಕ್ಸ್ ಮೀಟರ್ ಇರಲಿ. ದೆನ್ ದಿ ಕಾಸ್ಟ್ ಪರ್ ಮೀಟರ್ ಇರಲಿ, ಸರಿನಾ? ಟೋಟಲ್ ಕಾಸ್ಟ್ ಎಷ್ಟು? 200ನ ಡಿವೈಡೆಡ್ ಬೈ ಲೆಂತ್ ಮಾಡಿದ್ರೆ ಅವಾಗ ನಮಗೆ ಕಾಸ್ಟ್ ಪರ್ ಮೀಟರ್ ಸಿಗುತ್ತೆ ಈ ಲೆಕ್ಕದಲ್ಲಿ, ಈ ಕೇಸಲ್ಲಿ. ಇವಾಗ ಏನು ಹೇಳಿದ್ದಾರೆ, 5 ಮೀಟರ್ ಲಾಂಗರ್ ಇದ್ರೆ ಇಫ್, ಅದು ಬರ್ದ್ಬಿಡಿ, ಇಫ್ ದಿ ಲೆಂತ್ ಆಫ್ ಕ್ಲಾತ್ ವಾಸ್, ಇಫ್ ದ ಲೆಂತ್ ಆಫ್ ಕ್ಲಾತ್ ವಾಸ್ 5 ಮೀಟರ್ ಲಾಂಗರ್, 5 ಮೀಟರ್ ಲಾಂಗರ್ ಅಂದರೆ ದೆನ್ ಲೆಂತ್ ಈಕ್ವಲ್ ಟು ಜಾಸ್ತಿ ಆಗಿದೆ ಅಂದರೆ ಎಕ್ಸ್ ಪ್ಲಸ್ 5 ಅಂತ ಬರೀಬೇಕು, ಆ್ಯಡ್ ಮಾಡಬೇಕು ಮೀಟರ್. ಆ್ಯಂಡ್ ಕಾಸ್ಟ್ ಏನಾಗ್ಬಿಡುತ್ತೆ, ಕಾಸ್ಟ್ ಪರ್ ಮೀಟರ್. ಈ ಕೇಸಲ್ಲಿ ಕಾಸ್ಟ್ ಪರ್ ಮೀಟರ್ ಬಂದು ಸೇಮ್, ಅದು ಅಮೌಂಟ್ ಅನ್ಚೇಂಜ್ ಅಂತ ಹೇಳಿದ್ರು, ಚೇಂಜ್ ಆಗ್ತಾ ಇಲ್ಲ ಅಂತ. ಚೇಂಜ್ ಆಗ್ತಾ ಇಲ್ಲ ಅಂದರೆ 200 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ರುಪೀಸ್. ಸೊ ಇಲ್ಲಿ ನಾವು ಅಕಾರ್ಡಿಂಗ್ ಟು ದ ಕ್ವಶನ್, ಇಷ್ಟೆಲ್ಲ ಬರೆದ್ಮೇಲೆ ಅಕಾರ್ಡಿಂಗ್ ಟು ದ ಕ್ವಶನ್ ಅಂತ ಬರೀತೀವಿ. ಸರಿನಾ? ಅಕಾರ್ಡಿಂಗ್ ಟು ದ ಕ್ವಶನ್ ಅಂತ ಬರೆದ ಮೇಲೆ ನಾವು ನೋಡ್ತೀವಿ ಇಲ್ಲಿ ಲೆಂತ್ ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ ಈ ಕೇಸಲ್ಲಿ ಬರೋ ಕಾಸ್ಟ್ ಏನಿರುತ್ತೆ, ಈ ಕೇಸಲ್ಲಿ ಬರೋ ಕಾಸ್ಟ್ ಕಡಿಮೆ ಇರಬೇಕು. ಯಾಕೆ? ನಂಬರ್ ಆಫ್ ಆರ್ಟಿಕಲ್ಸ್, ನಂಬರ್ ಆಫ್ ಬುಕ್ಸ್ ಅಥವಾ ಲೆಂತ್ ಏನಾದರೂ ಆಗಿರಲಿ, ನಾವು ನಂಬರ್ ಜಾಸ್ತಿ ಮಾಡಿದ್ರೆ ಕಾಸ್ಟ್ ಪರ್ ಏನಿದೆಯೋ, ಕಾಸ್ಟ್ ಪರ್ ಹೆಡ್ ಏನಾಗುತ್ತೆ, ಅಥವಾ ಒಂದಕ್ಕೆ ನಾವು ಲೆಕ್ಕಾಚಾರ ತಗೋಬೇಕಾದ್ರೆ ಅದು ಕಡಿಮೆ ಆಗುತ್ತೆ ಜಾಸ್ತಿ ಮಾಡಿದಾಗ. ಏನು? ನಂಬರ್ ಆಫ್ ಆರ್ಟಿಕಲ್ಸ್, ನಂಬರ್ ಆಫ್ ಏನಾದರೂ ಒಂದು, ನಾವು ಇಲ್ಲಿ ಲೆಂತ್ ಜಾಸ್ತಿ ಮಾಡಿದ್ದಾರೆ ಅಂದರೆ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಇದು ಕಡಿಮೆ ಆ್ಯಂಡ್ ಇದು ಜಾಸ್ತಿ ಅಂತ ಗೊತ್ತಾದ ಮೇಲೆ ಗ್ರೇಟರ್ ವ್ಯಾಲ್ಯೂನ ಯಾವತ್ತಿದ್ರು, ಗ್ರೇಟರ್ ವ್ಯಾಲ್ಯೂನ ಸ್ಮಾಲರ್ ವ್ಯಾಲ್ಯೂ ಜೊತೆ ಸಬ್ಟ್ರಾಕ್ಟ್ ಮಾಡಿ. ಆ್ಯಂಡ್ ರೈಟ್ ಸೈಡಲ್ಲಿ ಅವ್ರು ಏನು ಹೇಳ್ತಾರೋ ಅದನ್ನು ಬರೀರಿ. ಎಷ್ಟು ಹೇಳಿದ್ದಾರೆ ನೋಡಿ, 2 rupees ಲೆಸ್ ಅಂದರೆ 2 ಅಂತ ಬರೆದ್ಬಿಡಿ. ನಾವು ಯು ಕ್ಯಾನ್ ಟೇಕ್ 200 ಅಂದರೆ ಎರಡು ಕಡೆಯೂ 200 ಇದೆ ಅಂದರೆ ಐ ಕ್ಯಾನ್ ಟೇಕ್ 200 ಆಸ್ ಕಾಮನ್. ರಿಮೈನಿಂಗ್ ಇಸ್ 1/x minus 1/x plus 5 that is equal to 2. ಇಲ್ಲಿಂದ 2 ಇಂದ ಡಿವೈಡ್ ಮಾಡಿಬಿಡಿ. 2 1 2 80 ಆ್ಯಂಡ್ ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ಕ್ರಿಸ್ ಕ್ರಾಸ್ ಮಾಡಿ. 100 ಇಂಟು ಎಕ್ಸ್ ಪ್ಲಸ್ 5 ಮೈನಸ್ ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ದಟ್ ಈಸ್ ಈಕ್ವಲ್ ಟು 1. ಆ್ಯಂಡ್ ಇಲ್ಲಿ ನಾನು ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಇದೆರಡು ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. 100 ಇಂಟು 5 500 ಇಸ್ ಈಕ್ವಲ್ ಟು, ಇದು ಕ್ರಾಸ್ ಆಗಿ ಮಲ್ಟಿಪ್ಲೈ ಆದಮೇಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಪ್ರಕಾರ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಇದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ಮೈನಸ್ 500 ಈಕ್ವಲ್ ಟು 0. ಸೊ ನೋಡಿ, ಈ ಇಕ್ವೇಷನ್ನ ಇವಾಗ ನಾವು ಫ್ಯಾಕ್ಟ್ರೈಸ್ ಮಾಡಬೇಕಂದ್ರೆ 500ನ ನಾವು 50ಗೆ ಬರೀರಿ, 10 5 ಬರೀಬೋದು, ಅಥವಾ 25 ಮತ್ತು 2 ಬರೀರಿ. 25 2 50, 25 2 50 ಆ್ಯಂಡ್ ಇಲ್ಲೊಂದು 0 ಇದೆ ಅಂದರೆ ಇಲ್ಲಿ ಒಂದು 0 ಹಾಕ್ಬಿಡಿ. ಸೊ 25 ಆ್ಯಂಡ್ 20 ಸಪ್ರಾಕ್ಟ್ ಮಾಡಿದ್ರೆ ಪ್ಲಸ್ 5 ಬರುತ್ತೆ. ಸೊ ಫಸ್ಟ್ ಗ್ರೇಟರ್ ನಂಬರ್ ಪ್ಲಸ್ ಕೊಟ್ಬಿಡಿ, ಆಮೇಲೆ ಇಲ್ಲಿ ಮೈನಸ್ ಕೊಡಿ. ಸೊ ಇಲ್ಲಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ 25x ಮೈನಸ್ 20x ಮೈನಸ್ 500 ಈಕ್ವಲ್ ಟು 0. ಸೊ ಇಲ್ಲಿ ಕಾಮನ್ ಏನು ಇರುತ್ತೆ, ಎಕ್ಸ್ ಕಾಮನ್, ಎಕ್ಸ್ ಪ್ಲಸ್ 25 ರಿಮೈನಿಂಗ್, ಮೈನಸ್ 20 ಕಾಮನ್, ಎಕ್ಸ್ ಪ್ಲಸ್ 25 ಈಸ್ ರಿಮೈನಿಂಗ್. ಸೊ ಎಕ್ಸ್ ಪ್ಲಸ್ 25 ಇಂಟು ಎಕ್ಸ್ ಮೈನಸ್ 20 ಅಂತ ಬರೆದು ಈಕ್ವಲ್ ಟು 0.
ಎಕ್ಸ್ ಪ್ಲಸ್ 25 ಈಕ್ವಲ್ ಟು 0 ಅಂತ ಬರೆದ್ರೆ ಇಲ್ಲಿ ಎಕ್ಸ್ ಈಕ್ವಲ್ ಟು ಮೈನಸ್ 25 ನೆಗೆಟಿವ್ ಡಿಸ್ಕಾರ್ಡ್ ಮಾಡಿಬಿಡಿ, ಇಲ್ಲಿ ಎಕ್ಸ್ ಈಕ್ವಲ್ ಟು ಪ್ಲಸ್ 20 ಸಿಗುತ್ತೆ. ಸೊ ಪಾಸಿಟಿವ್ ಕನ್ಸಿಡರ್ ಮಾಡಿ. ದೇರ್ ಫೋರ್ ಏನಂತ ಹೇಳ್ಬೋದು, ಹೌ ಲಾಂಗರ್ ಈಸ್ ದ ಪೀಸ್ ಅಂತ ಕೇಳಿದ್ದಾರೆ ಅಂದರೆ ಏನಂತ ಹೇಳ್ಬೋದು, ಒರಿಜಿನಲ್ ಲೆಂತ್ ಅಥವಾ ಹೌ ಲಾಂಗರ್ ಈಸ್ ದ ಪೀಸ್ ಎರಡು ಒಂದೇ. ಒರಿಜಿನಲ್ ಲೆಂತ್ ಬಂದು 20 ಅಂತ ಬರೀಬೋದು, 20 ಮೀಟರ್. ಆ್ಯಂಡ್ ವಾಟ್ ಈಸ್ ದಿ ಒರಿಜಿನಲ್ ರೇಟ್ ಪರ್ ಮೀಟರ್? ಒರಿಜಿನಲ್ ರೇಟ್ ಪರ್ ಮೀಟರ್. ಸೊ ಒರಿಜಿನಲ್ ರೇಟ್ ಪರ್ ಮೀಟರ್ ಏನಾಗುತ್ತೆ, ರುಪೀಸ್ 200ನ ನಾವು ಡಿವೈಡ್ ಮಾಡಬೇಕು ಒರಿಜಿನಲ್ ಲೆಂತಿಂದ. ಸೊ 0 10s ಅಂದರೆ ಎಷ್ಟಾಗುತ್ತೆ, 10 rupees. ಸೊ ದಿಸ್ ಈಸ್ ಅವರ್ ಫೈನಲ್ ಆನ್ಸರ್. ಇದನ್ನು ಒಂದು ಬಾಕ್ಸಲ್ಲಿ ಇಟ್ಬಿಡಿ ಈ ಥರ. ದಟ್ಸ್ ಆಲ್. ಸೊ ದಿಸ್ ಈಸ್ ಅವರ್ ಫೈನಲ್ ಕ್ವೆಶನ್. ನೋಡಿ, ಅ ಡೀಲರ್ ಸೆಲ್ಸ್ ಆ್ಯಂಡ್ ಆರ್ಟಿಕಲ್ ಫಾರ್ ₹24. ಸರಿ, ಅಂದರೆ ಇದು ಸೆಲ್ಲಿಂಗ್ ಪ್ರೈಸ್. ಇದು ಸೆಲ್ ಮಾಡ್ತಾ ಇದ್ದಾನೆ ಅಂದರೆ ಇದು ಸೆಲ್ಲಿಂಗ್ ಪ್ರೈಸ್. ಆ್ಯಂಡ್ ಅವನಿಗೆ ಪ್ರಾಫಿಟ್ ಸಿಗುತ್ತೆ. ಗೇನ್ ಅಂದರೆ ಏನಂತ ಅರ್ಥ, ಇದು ಪ್ರಾಫಿಟ್ ಅಂತ. ಅವನಿಗೆ ಎಷ್ಟು ಪ್ರಾಫಿಟ್ ಸಿಗ್ತಾ ಇದೆ ಅಂದರೆ ಆಸ್ ಮಚ್ ಪರ್ಸೆಂಟ್ ಆಸ್ ದ ಕಾಸ್ಟ್ ಪ್ರೈಸ್, ಅಂದರೆ ಎಷ್ಟು ಕಾಸ್ಟ್ ಪ್ರೈಸ್ ಇದೆಯೋ ಅಷ್ಟೇ ಪರ್ಸೆಂಟೇಜ್ ಅವನಿಗೆ ಗೇನ್ ಆಗ್ತಾ ಇದೆ. ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದಿ ಆರ್ಟಿಕಲ್. ಇವಾಗ ನಾವು ಫಸ್ಟ್ ಕೆಲಸ ಏನು ಮಾಡಬೇಕು, ಲೆಟ್ ಮಾಡ್ಕೊಳ್ಳಿ. ಏನು ಕಂಡುಹಿಡಿಬೇಕು ಅದನ್ನೇ ಲೆಟ್ ಮಾಡ್ಕೊಳ್ಳಿ. ಲೆಟ್ ದ ಸಿ ಪಿ ಅಥವಾ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಆಫ್ ದಿ ಆರ್ಟಿಕಲ್ ಈಕ್ವಲ್ ಟು ಸಮ್ ಎಕ್ಸ್ ರುಪೀಸ್ ಅಂತ ಇರಲಿ. ಸರಿನಾ? ಇವಾಗ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಬಂದು 24 rupees. ಆಮೇಲೆ ನಮಗೆ ಇಲ್ಲಿ ಗೇನ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಗೇನ್ ಈಕ್ವಲ್ ಟು ಎಷ್ಟು ಪರ್ಸೆಂಟೇಜ್ ಇದೆ ಅಂದರೆ ಗೇನ್ ಪರ್ಸೆಂಟೇಜ್ ಬಂದು ಕಾಸ್ಟ್ ಪ್ರೈಸ್ ಎಷ್ಟಿದೆಯೋ ಅಷ್ಟೇ ಪರ್ಸೆಂಟ್, ಅಂದರೆ X% ಅಂತ ಹೇಳ್ಬೋದು. ಇವಾಗ ಅಕಾರ್ಡಿಂಗ್ ಟು ದ ಕ್ವೆಶನ್ಗೆ ಹೋಗೋಣ. ಎಷ್ಟು ಕೊಟ್ಟಿರೋದವರು, ಅಕಾರ್ಡಿಂಗ್ ಟು ದ ಕ್ವೆಶನ್ ಇಲ್ಲಿ ನಮಗೆ ಒಂದು ಕ್ಲಾಸ್ 7th ಅಥವಾ ಕ್ಲಾಸ್ 8th ಇಲ್ಲ, ಕ್ಲಾಸ್ 7th ಅಲ್ಲಿ ಕಲ್ತಿರ್ತೀರ. ಪರ್ಸೆಂಟೇಜ್ ಅಥವಾ ಏನದು ಕಂಪೇರಿಂಗ್ ಕ್ವಾಂಟಿಟೀಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಲ್ಲಿ ಕಲ್ತಿರ್ತೀರ. ಗೇನ್ ಪರ್ಸೆಂಟೇಜಿಗೆ ಫಾರ್ಮುಲಾ ಏನು ನೋಡಿ. ಗೇನ್ ಪರ್ಸೆಂಟೇಜ್ಗೆ ಫಾರ್ಮುಲಾ ಏನಂದರೆ ಗೇನ್ ಎಷ್ಟು ಗೇನ್ ಆಗಿದೆಯೋ ಓವರ್ ಯಾವುದ್ರ ಮೇಲೆ, ಕಾಸ್ಟ್ ಪ್ರೈಸ್ ಮೇಲೆ, ಇಂಟು 100. ಸರಿನಾ? ಗೇನ್ ಪರ್ಸೆಂಟೇಜ್ ಎಷ್ಟಿದೆ ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ, X% ಅಂದರೆ ಎಕ್ಸ್. ಅದು ಗೇನ್ ಹೆಂಗೆ ಕಂಡುಹಿಡಿತಾರೆ, ಗೇನ್ ನಾವು ಹೆಂಗೆ ಕಂಡುಹಿಡಿಬೋದು ಅಂದರೆ ಗೇನ್ ಈಸ್ ಪ್ರಾಫಿಟ್ ಯಾವಾಗ ಆಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇರುತ್ತೆ ಮೈನಸ್ ಕಾಸ್ಟ್ ಪ್ರೈಸ್. ಸೊ ಸೆಲ್ಲಿಂಗ್ ಪ್ರೈಸ್ 24 ಮೈನಸ್ ಎಕ್ಸ್, ಇಷ್ಟು ಅಮೌಂಟು ಪ್ರಾಫಿಟ್ ಆಗಿರುತ್ತೆ ಅಥವಾ ಗೇನ್. ಸೊ ಗೇನ್ ಬಂದು 24 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟಿದೆ, ಎಕ್ಸ್ ಇದೆ. ಆ್ಯಂಡ್ ಇದನ್ನು ಮಲ್ಟಿಪ್ಲೈ ಬೈ 100. ಸೊ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಮಲ್ಟಿಪ್ಲೈ ಆದಾಗ X² ಈಕ್ವಲ್ ಟು ಇಲ್ಲಿ ಮಲ್ಟಿಪ್ಲೈ ಆದರೆ 100 ಇಂಟು 24 2400 ಮೈನಸ್ 100 ಇಂಟು ಎಕ್ಸ್ 100x. ಸೊ ಇಲ್ಲಿ ನಾನು ಸ್ಟ್ಯಾಂಡರ್ಡ್ ಫಾರ್ಮ್ ಪ್ರಕಾರ ಬರೆದ್ರೆ X² ಇದನ್ನು ಈ ಸೈಡ್ ಟ್ರಾನ್ಸ್ಪೋಸ್ ಮಾಡ್ತೀನಿ ಇದೆರಡನ್ನು. ಸೊ ಪ್ಲಸ್ 100x ಆ್ಯಂಡ್ ಇದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಮೈನಸ್ 2400 ದಟ್ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ 2400ಗೆ ಫಸ್ಟ್ ಈಸಿಯಾಗಿ ಯೋಚನೆ ಮಾಡಿ ಫ್ಯಾಕ್ಟರ್ಸು. 12 2s are 24. ಸರಿನಾ? ಇಲ್ಲೊಂದು 0 ಇದೆ ಆ್ಯಂಡ್ ಇಲ್ಲೊಂದು 0 ಕೊಟ್ಬಿಡಿ. 120ಅಲ್ಲಿ 20 ಸಪ್ರಾಕ್ಟ್ ಮಾಡಿದ್ರೆ 100 ಸಿಗುತ್ತೆ. ಕರೆಕ್ಟಾ? ಸೊ ಇಲ್ಲಿ ಫಸ್ಟ್ ಪ್ಲಸ್ ಇದೆ ಅಂದರೆ ದೊಡ್ಡ ನಂಬರ್ಗೆ ಪ್ಲಸ್ ಕೊಟ್ಬಿಡಿ, ಆಮೇಲೆ ಮೈನಸ್ ಕೊಟ್ಬಿಡಿ. ಸೊ ಇಲ್ಲಿ X² ಪ್ಲಸ್ 120x ಮೈನಸ್ 20x ಮೈನಸ್ 2400 ದಟ್ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ಇದೆರಡು ಕಾಮನ್, ಅಂದರೆ ಇದೆರಡರಲ್ಲಿ ಕಾಮನ್ ಏನು ಸಿಗುತ್ತೆ, ಎಕ್ಸ್ ಪ್ಲಸ್ 120. ಇದೆರಡರಲ್ಲಿ ಕಾಮನ್ ಏನು ಸಿಗುತ್ತೆ, ಮೈನಸ್ 20 ಕಾಮನ್ ತಗೊಳ್ಳಿ.
ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ನಮಗೆ ಅಂದರೆ 20ಇಂದ ನಾವು 20 ಇಂಟು 120 ಮಾಡಿದಾಗ ಬರುತ್ತೆ. ಅದೇ ಅಲ್ವಾ ಫ್ಯಾಕ್ಟರ್ ಇರೋದು. ಅಂದರೆ ಸೇಮ್ ಇಲ್ಲಿರೋದೇ ಇಲ್ಲಿ ಕಾಪಿ ಮಾಡಿಬಿಡಿ. ಎಕ್ಸ್ ಪ್ಲಸ್ 120 ಕಾಮನ್ ಇದೆ ಎರಡು ಕಡೆನೂ. ಸೊ ರಿಮೈನಿಂಗ್ ಈಸ್ ಎಕ್ಸ್ ಮೈನಸ್ 20 ದಟ್ ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಈಕ್ವಲ್ ಟು ಒಂದು ಮೈನಸ್ 120, ಇನ್ನೊಂದು ಎಕ್ಸ್ ಈಕ್ವಲ್ ಟು ಪಾಸಿಟಿವ್ 20. ನೆಗೆಟಿವ್ ಕ್ಯಾನ್ಸಲ್ ಮಾಡಿಬಿಟ್ಟು ಪಾಸಿಟಿವ್ ತಗೊಳ್ಳಿ. ಸೊ ದೇರ್ ಫೋರ್ ಏನಾಗುತ್ತೆ, ಕಾಸ್ಟ್ ಪ್ರೈಸ್ ಆಫ್ ದಿ ಆರ್ಟಿಕಲ್ ವಿಲ್ ಬಿ ಈಕ್ವಲ್ ಟು 20 rupees. ಕ್ಲಿಯರಾ? ಸೊ ದಟ್ಸ್ ಆಲ್. ದಿಸ್ ಇಸ್ ಅವರ್ ಫೈನಲ್ ಆನ್ಸರ್. ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಡಿಸ್ಪ್ಲೇ ಮಾಡೋಕೆ ಇಟ್ಬಿಡಿ.